ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಎಷ್ಟೋ ಸರಿ ನೀವು ಅವುಗಳನ್ನ ಪ್ಲೂರಲ್ ಅನ್ನೋ ತರ ಸೌಂಡ್ ಆಗ್ತವೆ, ಬಟ್ ದೇ ಆರ್ ಆಲ್ವೇಸ್ ಸಿಂಗ್ಯುಲರ್ ಅಂಡ್ ಅನ್ಕೌಂಟಬಲ್ ನೌನ್ಸ್ ಅವು ಸಿಂಗ್ಯುಲರ್. ಅವುಗಳಿಗೆ ಎಸ್ ಸೇರಿಸಿ ಪ್ಲೂರಲ್ ಮಾಡಬಾರ್ದು. ಇನ್ಫಾರ್ಮೇಶನ್, ಹೇರ್, ಶೀಪ್. ಇನ್ಫಾರ್ಮೇಶನ್, ಹೇರ್, ಶೀಪ್ ಅಂದ್ರೆ ಹೇರ್ಸ್ ಅನ್ನುವ ಪದ ಇಲ್ಲ. ಅಂದ್ರೆ ಮೈ ಹೇರ್ ಈಸ್ ಗೆಟಿಂಗ್ ಗ್ರೇ ಅಂತ ಹೇಳ್ಬೇಕೆ ಹೊರತು ಮೈ ಹೇರ್ಸ್ ಆರ್ ಗೆಟಿಂಗ್ ಗ್ರೇ ಅಂತ ಹೇಳ್ಬಾರ್ದು. ಯು ಕೆನಾಟ್ ಆಡ್ ಎಸ್ ಟು ದ ವರ್ಡ್ ಹೇರ್. ಇದೊಂದು ಅನ್ಕೌಂಟಬಲ್ ನೌನ್. ತಲೆಯಲ್ಲಿ ಇರುವಂತಹ ಅಸಂಖ್ಯಾತ ಕೂದಲುಗಳನ್ನ ಟುಗೆದರ್ ವಾಟ್ ವಿ ಕಾಲ್ ದೆಮ್ ಹೇರ್ ಅಂತೇಳಿ ಕರಿತೀವಿ. ಆರ್ ಯು ವಿತ್ ಮೀ? ಆರ್ ಯು ಬ್ಯಾಕ್ ಫ್ರಮ್ ದ ಬ್ರೇಕ್? ಸೊ ದಟ್ ಐ ಫೀಲ್ ಯು ಆರ್ ವಿತ್ ಮೀ. ಇನ್ಫಾರ್ಮೇಶನ್ ಅನ್ನೋದು ಪದ ಕೆಲವೊಮ್ಮೆ ಪರೀಕ್ಷೆಗಳಲ್ಲಿ ಏನೋ ಇನ್ಫಾರ್ಮೇಶನ್ಸ್ ಅಂತೇಳಿ ಯಾವುದೋ ಒಂದು ಪದವನ್ನು ಕೊಟ್ಟಿರ್ತಾನೆ. ಇನ್ಫಾರ್ಮೇಶನ್ಸ್ ಅಂತ ಬಂದಿತ್ತು ಅಂದ್ರೆ ಅದು ತಪ್ಪು ಅಂತ ಅರ್ಥ. ಅಲ್ಲಿ that is a error. You cannot use the word informations in English. There is no yes to it. Same goes with ಅನೇಕ ಬಾರಿ ಪರೀಕ್ಷೆಯಲ್ಲಿ ಬಂದಿರುವ ಇನ್ನೊಂದು ಪದ ಅಂದ್ರೆ ಫರ್ನಿಚರ್. ಈ ಫರ್ನಿಚರ್ ಅನ್ನುವಂಥದ್ದು here is an uncountable noun. Good. So ಫರ್ನಿಚರ್ ನಿನ್ನೆ ಕ್ಲಾಸ್ ಸೆಂಡ್ ಮಾಡಿಲ್ವಾ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಕಳಿಸ್ಕೊಟ್ಟಿದ್ದಲ್ಲ ನಾನು. ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಐ ಸೆಂಟ್ ಇಟ್ yesterday itself. Otherwise I send it, no problem. The link ಕಳಿಸಿಲ್ವಾ? ಅದು ಫರ್ನಿಚರ್ ನಿನ್ನೆ ಕಳಿಸಿದ್ದಲ್ಲ, ಕಳಿಸಿದಾರಂತೆ ನೋಡಿ. ಫರ್ನಿಚರ್ ನೋಡಿ, ಅನೇಕ ಬಾರಿ ಇದನ್ನ ಪರೀಕ್ಷೆಯಲ್ಲಿ ಬಳಸಿದೀವಿ. ದಿಸ್ ಇಸ್ ಆಲ್ಸೋ ಅನ್ ಅನ್ಕೌಂಟಬಲ್ ನೌನ್. ಯು ಕ್ಯಾನ್ ನಾಟ್ ಆಡ್ ಎಸ್ ಟು ಇಟ್ ಅಂಡ್ ಮೇಕ್ ಇಟ್ ಪ್ಲೂರಲ್. ಅಥವಾ ಈ ಅನ್ಕೌಂಟಬಲ್ ನೌನ್ಗಳ ಜೊತೆಗೆ ಯಾವಾಗಲೂ ನಾವು ಸಿಂಗ್ಯುಲರ್ ವರ್ಬ್ ಅನ್ನೇ ಬಳಸಬೇಕು. ಫಾರ್ ಎಕ್ಸಾಂಪಲ್, ಫರ್ನಿಚರ್ ಇನ್ ದ ರೂಮ್ ನೀಡ್ಸ್ ಟು ಬಿ ರಿಪೇರ್ಡ್ ಅಂತ ಹೇಳ್ಬೇಕು, ನೀಡ್ ಟು ಬಿ ರಿಪೇರ್ಡ್ ಅಲ್ಲ. ಹಾಗೇನೆ ಇನ್ಫಾರ್ಮೇಶನ್ ಈಸ್ ಪ್ರಾಪರ್, ಇನ್ಫಾರ್ಮೇಶನ್ಸ್ ಆರ್ ಪ್ರಾಪರ್ ಅಂತ ಹೇಳಕ್ ಬರೋದಿಲ್ಲ. ಹೇರ್, ಶೀಪ್, ಶೀಪ್ಸ್ ಅನ್ನುವ ಪದ ಇಲ್ಲ. ಇದು ಕೂಡ ಅನೇಕ ಬಾರಿ ಪರೀಕ್ಷೆಯಲ್ಲಿ ಬಂದಿದೆ, ನೆನ್ಪಿಟ್ಕೊಳ್ಳಿ. ಸೊ ಇನ್ಫಾರ್ಮೇಶನ್, ಹೇರ್, ಶೀಪ್, ಫರ್ನಿಚರ್. ಹಾಗೇನೆ ಪೊಯೆಟ್ರಿ ನೋಡಿ, ದೇರ್ ಇಸ್ ನಥಿಂಗ್ ಕಾಲ್ಡ್ ಪೊಯೆಟ್ರೀಸ್. ಪೊಯೆಟ್ ಅಂದ್ರೆ ಕವಿ, ಪೊಯಮ್ ಅಂದ್ರೆ ಒಂದು ಪದ್ಯ, ಪೊಯೆಟ್ರಿ ಅಂದ್ರೆ ಆ ಕವಿ ಬರೆದಿರುವ ಎಲ್ಲ ಪದ್ಯಗಳನ್ನು ಸೇರ್ಕೊಂಡು ನಾವೇನ್ ಕರಿತೀವೋ ಅದನ್ನ ಕಾವ್ಯ ಅಂತ ಕರಿತೀವಿ, ಪೊಯೆಟ್ರಿ ಅಂತ ಕರಿತೀವಿ. ಯು ಕೆನ್ ನಾಟ್ ಮೇಕ್ ಇಟ್ ಪೊಯೆಟ್ರೀಸ್. ಅದನ್ನ ನಾವು ಪೊಯೆಟ್ರೀಸ್ ಅಂತ ಹೇಳಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು. ಇನ್ಫಾರ್ಮೇಶನ್, ಹೇರ್, ಶೀಪ್, ಫರ್ನಿಚರ್, ಪೊಯೆಟ್ರಿ. ಅನಂತರ ಸೀನರಿ. These words are always singular. You cannot make them plural by adding yes. Sceneries ಅಂತ ಹೇಳಕ್ ಬರೋದಿಲ್ಲ. The scenery of Kashmir is spectacular ಅಂತ ಹೇಳ್ಬೇಕೆ ಹೊರತು the sceneries of Kashmir were wonderful ಅಂತ ಹೇಳಕ್ ಬರೋದಿಲ್ಲ. There is no word called sceneries. ಇವು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಎರರಲ್ಲೇ ಬಂದ್ಬಿಡ್ತವೆ. ಯಾಕೆ ಅಂದ್ರೆ ಈ ಪದಗಳು ಯಾವಾಗ್ಲೂ ಸಿಂಗ್ಯುಲರ್ ಅಂತ ನಿಮ್ಗೆ ಗೊತ್ತಿಲ್ಲದೆ ಹೋದ್ರೆ ಆ ಪದಗಳನ್ನ ಬಳಸಿದ ವಾಕ್ಯಗಳಲ್ಲಿ ಅವನು ಪ್ಲೂರಲ್ ವರ್ಬ್ ಅನ್ನ ಬಳಸಿರ್ತಾನೆ, ಇವುಗಳ ಜೊತೆಗೆ ಎಸ್ ಅಂತ ಸೇರಿಸ್ಕೊಂಡು. ಸೊ ದಟ್ ಪಾರ್ಟ್ ಇಸ್ ದ ಎರರ್ ಆಫ್ ದ ಸೆಂಟೆನ್ಸ್. I mean erroneous part of the sentence ಅನ್ನುವಂಥದ್ದು. ರೈಟ್? ಐ ಹೋಪ್ ದಟ್ ಈಸ್ ಕ್ಲಿಯರ್. ಈ ತರ ಡೀರ್ ಅನ್ನೋ ಪದವೂ ಅಷ್ಟೇ, ಜಿಂಕೆ, ಡೀರ್ಗೂ ಕೂಡ ಪ್ಲೂರಲ್ ವರ್ಡ್ ಇಲ್ಲ. ಹಾಗಾಗಿ ಗೊತ್ತಿರಬೇಕು ಅನ್ನುವಂಥದ್ದು. ಪೊಯೆಟ್ರಿ, ಸೀನರಿ, ಜಂಟ್ರಿ, ಫರ್ನಿಚರ್, ಹೇರ್, ಶೀಪ್, ಇನ್ಫಾರ್ಮೇಶನ್. ಲಗೇಜ್ ಕೂಡ ಯು ಡೋಂಟ್ ಹ್ಯಾವ್ ಎ ವರ್ಡ್ ಕಾಲ್ಡ್ ಲಗೇಜಸ್. ಲಗೇಜಸ್ ಅನ್ನುವ ಪದ ಇಲ್ಲ, ಲಗೇಜ್ ಅಂತ ಅಷ್ಟೇ ಇರೋದು, ಲಗೇಜಸ್ ಇಲ್ಲ. ಹಾಗಾಗಿ ನಿಮ್ಮವೆಲ್ಲ ಟೋಟಲ್ ಏನ್ ಹೇಳ್ತಾರೆ, ನಿಮ್ಮ ಹತ್ರ 10 ಬ್ಯಾಗ್ ಇರ್ಬೋದು, 15 ಬ್ಯಾಗ್ ಇರ್ಬೋದು, ಆ ಎಲ್ಲ ಹಡಪನ ಸೇರಿ ಲಗೇಜ್ ಅಂತ ಒಂದ್ ಪದ ಬಳಸ್ತೀವಿ ಹೊರತು ಒಂದೊಂದು ಬ್ಯಾಗಿಗೆ ಒಂದೊಂದು ಲಗೇಜ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಸೊ ಲಗೇಜಸ್ ಅನ್ನುವ ಪದ ಇಲ್ಲ, ಬ್ಯಾಗೇಜಸ್ ಅನ್ನುವ ಪದ ಕೂಡ ಇಲ್ಲ. ಸೊ ಈ ಪದಗಳು ಅನೇಕ ಬಾರಿ ಪರೀಕ್ಷೆಯಲ್ಲಿ ರಿಪೀಟ್ ಆಗಿ ಬಂದಿದ್ದಾವೆ, ದಯವಿಟ್ಟು ನೆನ್ಪಿಟ್ಕೊಳ್ಳಿ. ವರ್ಡ್ಸ್ ವಿಚ್ ಆಲ್ವೇಸ್ ರಿಮೈನ್ ಇನ್ ಸಿಂಗ್ಯುಲರ್, ಯು ಕೆನ್ ನಾಟ್ ಆಡ್ ಎಸ್ ಟು ದೆಮ್ ಅಂಡ್ ಮೇಕ್ ದೆಮ್ ಪ್ಲೂರಲ್ ಅನ್ನುವಂಥದ್ದು. ರೈಟ್? ಎಸ್, ಇದು ಒಂದು ವಿಷಯ. ಆದ್ರೆ there are few more words which are always plural. ಆ ಪದಗಳು ಯಾವಾಗಲೂ ಪ್ಲೂರಲ್. ಪ್ಯಾಂಟ್ಸ್, ಮತ್ತೆ ಅವುಗಳ ಜೊತೆ ಎಸ್ ಇರುತ್ತೆ, ನಮಗೆ ಗೊತ್ತಾಗುತ್ತೆ. ಸಿಸರ್ಸ್, ಪ್ಯಾಂಟ್ಸ್, ಸಿಸರ್ಸ್, ಟ್ರೌಸರ್ಸ್. ಪ್ಯಾಂಟ್ಸ್, ಸಿಸರ್ಸ್, ಟ್ರೌಸರ್ಸ್ ಇವುಗಳೆಲ್ಲ ಏನು ಯಾವಾಗಲೂ ಪ್ಲೂರಲ್ ಪದಗಳೇ ಅನ್ನುವಂಥದ್ದು. ಇವುಗಳ ಜೊತೆಗೆ ನೀವು ಪ್ಲೂರಲ್ ವರ್ಬ್ ಅನ್ನೇ ಬಳಸಬೇಕು. ನೋಡಿ, ಪ್ಯಾಂಟ್ಸ್, ಸಿಸರ್ಸ್, ಟ್ರೌಸರ್ಸ್ ಈ ಪದಗಳ ಜೊತೆಗೆ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು. ದಟ್ ಈಸ್ ಒನ್ ರೂಲ್. ಬಟ್ ಇದೇ ಪದಗಳ ಜೊತೆಗೆ ಎ ಪೇರ್ ಆಫ್ ಅಂತ ಬಂದಿತ್ತು ಅಂತ ಇಟ್ಕೊಳ್ಳಿ, ಆಗ ಯು ಶುಡ್ ಯೂಸ್ ಸಿಂಗ್ಯುಲರ್ ವರ್ಬ್. ಎ ಪೇರ್ ಆಫ್ ಸಿಸರ್ಸ್, ಎ ಪೇರ್ ಆಫ್ ಸಿಸರ್ಸ್ ಈಸ್ ಕೆಪ್ಟ್ ಆನ್ ದ ಟೇಬಲ್. ಅದಾಗ್ತಿದ್ಯಾ? ಬರೇ ಸಿಸರ್ಸ್, ಪ್ಯಾಂಟ್ಸ್, ಟ್ರೌಸರ್ಸ್ ಅನ್ನುವಂಥವು ಪ್ಲೂರಲ್, ಬಿಕಾಸ್ ಯು ಸಿ ಬೋತ್ ಆಫ್ ದೆಮ್. ಎರಡು ಕೆಳಗಿದಾವೆ. ಓಕೆ, ಸಿಸರ್ಸ್ ಎರಡಿದೆ, ಟ್ರೌಸರ್ಸ್, ಪ್ಯಾಂಟ್ಸ್. ಸೊ ಅವುಗಳನ್ನು ನೀವು ನೋಡಿದಾಗ ಕೀಸ್ ಅನ್ನೋದು ಕೂಡ ದೇ ಆರ್ ಪ್ಲೂರಲ್ಸ್. ಬಟ್ ವೆನ್ ಯು ಸೇ ಎ ಪೇರ್ ಆಫ್ ಸಿಸರ್ಸ್ ಅಥವಾ ಎ ಬಂಚ್ ಆಫ್ ಕೀಸ್,
ಆಗ ಅದೇನಾಗುತ್ತೆ ಸಿಂಗ್ಯುಲರ್ ಆಗ್ಬಿಡುತ್ತೆ. ಯಾವಾಗ ನೀವು ಈ ಪದಗಳ ಜೊತೆಗೆ ಎ ಪೇರ್ ಆಫ್ ಅನ್ನೋದನ್ನ ಸೇರಿಸ್ತಿರೋ ಆಬ್ವಿಯಸ್ಲಿ ಇಟ್ ಬಿಕಮ್ಸ್ ಸಿಂಗ್ಯುಲರ್. ಅದಲ್ಲದೆ ಮೈ ಪ್ಯಾಂಟ್ಸ್ ಆರ್ ಇನ್ ದ ಲೆಫ್ಟ್ ಡ್ರಾಯರ್, ಪರ್ಫೆಕ್ಟ್. ದ ಸಿಸರ್ಸ್ ಆರ್ ಕೆಪ್ಟ್ ಆನ್ ದ ಟೇಬಲ್, ಪರ್ಫೆಕ್ಟ್. ಟ್ರೌಸರ್ಸ್ ಆರ್ ಇನ್ ದ laundry bag. Laundry bag ಅಂದ್ರೆ ಬಟ್ಟೆ ತೊಳೆಯಕ್ಕೆ ಕೊಡೋ ಬ್ಯಾಗ್, laundry bag. Those are absolutely fine. But when you use a pair of with them, the entire sentence or the subject of the entire sentence becomes singular. ಹಾಗಾಗಿ ನಾನಿಲ್ಲಿ is ಅನ್ನೋದನ್ನ ಬಳಸಿದ್ದೀನಿ ಅನ್ನುವಂಥದ್ದು. Clear? So these words are always plurals, but when you use a pair of with them, a pair of ಅನ್ನುವ phrase ಅನ್ನು ಬಳಸಿದ ತಕ್ಷಣ ಅದು singular ಆಗುತ್ತೆ. Clear? Fine. ಇದ್ರ ನಂತರ ನೆಕ್ಸ್ಟ್ ರೂಲ್ ಯಾವುದು ಅಂದ್ರೆ ಇಲ್ಲಿ ನೋಡಿ, ಎ ಸೀರೀಸ್ ಆಫ್ ಪ್ಲಸ್ ಪ್ಲೂರಲ್ ಈಸ್ ಈಕ್ವಲ್ ಟು ಪ್ಲೂರಲ್ ಸಬ್ಜೆಕ್ಟ್. ಪ್ಲೂರಲ್ ಎ ಸೀರೀಸ್ ಆಫ್ ಅಂತ ಯಾವ್ದ್ರಲ್ಲಾದ್ರೂ ಬಳಸಿ ಪ್ಲೂರಲ್ ಸಬ್ಜೆಕ್ಟ್ ಇತ್ತು ಅಂತ ಇಟ್ಕೊಳ್ಳಿ, ಆ ವಾಕ್ಯ ಇಡೀ ಪ್ಲೂರಲ್ ಅಂತ ಅರ್ಥ. ನಾವು ಬಳಸಬೇಕಾಗಿರೋ ವರ್ಬ್ ಯಾವುದು? ಪ್ಲೂರಲ್ ಯಾವಾಗ. ಫಾರ್ ಎಕ್ಸಾಂಪಲ್ ನೋಡಿ, ಎ ಸೀರೀಸ್ ಆಫ್ ಲೆಕ್ಚರ್ಸ್. ಲೆಕ್ಚರ್ಸ್ ಅಂದ್ರೆ ಏನು? ಲೆಕ್ಚರ್ ಅಂದ್ರೆ ಉಪನ್ಯಾಸ, ಲೆಕ್ಚರ್ಸ್ ಅಂದ್ರೆ ಉಪನ್ಯಾಸಗಳು, ಪ್ಲೂರಲ್. ಹಾಗಿದ್ರೆ ಉಪನ್ಯಾಸಕ ಅನ್ನೋದು ಎಷ್ಟೋ ಜನ ತಪ್ಪ ಹೇಳ್ತಾ ಇರ್ತಾರೆ ಇದನ್ನ. ಲೆಕ್ಚರರ್ ಅಂದ್ರೆ ಉಪನ್ಯಾಸಕ ವ್ಯಕ್ತಿ. ಐ ಆಮ್ ಎನ್ ಇಂಗ್ಲಿಷ್ ಲೆಕ್ಚರರ್ ಅಂಡ್ ವಾಟ್ ಎವರ್ ಐ ಡೂ ಇನ್ ದ ಕ್ಲಾಸ್ ರೂಮ್ ಇಸ್ ಕಾಲ್ಡ್ ಲೆಕ್ಚರ್. ಅದಿದು ಲೆಕ್ಚರ್, ಉಪನ್ಯಾಸ. ಲೆಕ್ಚರರ್, ಉಪನ್ಯಾಸಕ. ಎ ಸೀರೀಸ್ ಆಫ್ ಲೆಕ್ಚರ್ಸ್ ಡ್ಯಾಶ್ ಬೀನ್ ಆರ್ಗನೈಸ್ಡ್. ನೋಡಿ, ಎ ಸೀರೀಸ್ ಆಫ್ ಲೆಕ್ಚರ್ಸ್ ಹ್ಯಾವ್ ಅಥವಾ ಹ್ಯಾಸ್ ಬೀನ್ ಆರ್ಗನೈಸ್ಡ್ ಅಂತಿದೆ. ಯಾವ್ದನ್ನ ಬಳಸ್ಬೇಕು ಇಲ್ಲಿ? ಏನ್ ಹೇಳಿದೆ ನಾನು? ಸರಣಿ ಉಪನ್ಯಾಸಗಳನ್ನು ಅಂತ ಬರೋದ್ರಿಂದ, ಲೆಕ್ಚರ್ಸ್ ಅಂತ ಬರೋದ್ರಿಂದ ಇಲ್ಲಿ ಏನ್ ಬರ್ಬೇಕು? ಆಬ್ವಿಯಸ್ಲಿ ಪ್ಲೂರಲ್ ಬರಬೇಕು. ಎ ಸೀರೀಸ್ ಆಫ್ ಲೆಕ್ಚರ್ಸ್ ಹ್ಯಾವ್ ಬೀನ್ ಆರ್ಗನೈಸ್ಡ್ ಅಂತ ಇದೆಯಾ? ಎ ಸೀರೀಸ್ ಆಫ್ ಬಂದಿದೆ, ಪ್ಲಸ್ ಇಲ್ಲಿ ಪ್ಲೂರಲ್ ಬಂದಿದೆ, ಲೆಕ್ಚರ್ಸ್ ಅನ್ನೋದು. ಸೊ ಅವಾಗ ಇಡೀ ವಾಕ್ಯ ಏನಾಗುತ್ತೆ? ಪ್ಲೂರಲ್ ಸಬ್ಜೆಕ್ಟ್ ಆಗುತ್ತೆ. ಅದ್ರ ಜೊತೆಗೆ ಪ್ಲೂರಲ್ ವರ್ಬ್ ಅನ್ನೇ ಬಳಸ್ಬೇಕು ಅಷ್ಟೇ. ಪ್ಲೂರಲ್ ಆಗುತ್ತೆ ಅಂದ್ರೆ ಏನ್ ಅರ್ಥ? ನೀವು ವರ್ಬ್ ಅನ್ನ ಪ್ಲೂರಲ್ ಬಳಸಬೇಕು ಅಂತ. ಆ ಪದಗಳೆಲ್ಲ ಸಿಂಗ್ಯುಲರ್ ಅಂತ ಹೇಳಿದೆ ಅಂದ್ರೆ ಏನರ್ಥ? ವರ್ಬ್ ಅನ್ನ ಸಿಂಗ್ಯುಲರ್ ಬಳಸಬೇಕು. ಇನ್ಯಾವ ಪ್ಯಾಂಟ್ಸ್ ಟ್ರೌಸರ್ಸ್ ಪ್ಲೂರಲ್ ಅಂತ ಹೇಳಿದೆ ಅಂದ್ರೆ ಏನರ್ಥ? ವರ್ಬ್ ಅನ್ನ ಪ್ಲೂರಲ್ ಬಳಸಬೇಕು ಅಂತಕ್ಕಂಥದ್ದು. ಸೀರೀಸ್ ಆಫ್ ಲೆಕ್ಚರ್ಸ್ ಹ್ಯಾವ್ ಬೀನ್ ಆರ್ಗನೈಸ್ಡ್ ಅನ್ನುವಂಥದ್ದು. ಸೊ ಇದನ್ನ ನೋಡಿ, ಇದಕ್ಕೊಂದು ಸಣ್ಣ ಟ್ವಿಸ್ಟ್ ಇದೆ. ನೀವು ಯಾವಾಗ ಎ ಸೀರೀಸ್ ಆಫ್ ಬಳಸ್ತಿರೋ, ಎ ಸೀರೀಸ್ ಆಫ್ ಅಂದ್ರೂ ಒಂದೇ, ಎ ನಂಬರ್ ಆಫ್ ಅಂದ್ರೂ ಒಂದೇ, ಎರಡಕ್ಕೂ ಒಂದೇ ರೂಲ್. ಎ ನಂಬರ್ ಆಫ್ ಲೆಕ್ಚರ್ಸ್ ಹ್ಯಾವ್ ಬೀನ್ ಆರ್ಗನೈಸ್ಡ್ ಅಂತಾನೆ ಹೇಳ್ತೀವಿ, ಎರಡೂ ಕೂಡ ಪ್ಲೂರಲ್ ಆಗುತ್ತೆ. ಆದರೆ ದ ನಂಬರ್ ಆಫ್ ಅಂತ ಬಂತು ಅಂದ್ರೆ ಮಾತ್ರ ಸಿಂಗ್ಯುಲರ್. ಪ್ಲೀಸ್ ರಿಮೆಂಬರ್ ದಟ್. ನೋಡಿ, ಇದನ್ನೇ ನಾನು ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಡ್ಯಾಶ್ ಲೆಸ್ ಟುಡೇ ಅಂದ್ರೆ ಇವತ್ತು ಕಾಲೇಜಿಗೆ ಬಂದಿರೋರು ಅಥವಾ ಕ್ಲಾಸ್ ಅಟೆಂಡ್ ಮಾಡ್ತಿರೋರ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಇದೆ ಅಂತ ತಿಳ್ಕೊಳ್ಳಿ. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಈಸ್ ಲೆಸ್ ಟುಡೇ ಆರ್ ಅಲ್ಲ. ಯಾಕೆ ಈಸ್ ಆಗುತ್ತೆ ಅಂದ್ರೆ ದ ನಂಬರ್ ಆಫ್ ಅಂತ ಬಳಸಿ ನೀವು ಇಲ್ಲಿ ಪ್ಲೂರಲ್ ಬಳಸಿದ್ರು ಕೂಡ ಟೋಟಲ್ ವಾಕ್ಯದ ಸಬ್ಜೆಕ್ಟ್ ಸಿಂಗ್ಯುಲರ್ ಆಗುತ್ತದೆ. ವಿದ್ಯಾರ್ಥಿಗಳ ಸಂಖ್ಯೆ ಸಿಂಗ್ಯುಲರ್ ಆಗುತ್ತೆ. ಎ ನಂಬರ್ ಆಫ್ ಅಂತ ಬಳಸಿ ಪ್ಲೂರಲ್ ಬಳಸಿದ್ರೆ ಪ್ಲೂರಲ್ ಸಬ್ಜೆಕ್ಟ್. ಎ ಸೀರೀಸ್ ಆಫ್ ಪ್ಲಸ್ ಪ್ಲೂರಲ್, ಪ್ಲೂರಲ್ ಸಬ್ಜೆಕ್ಟ್. ಬಟ್ ದ ನಂಬರ್ ಆಫ್ ಅಂತ ಬಂತು ಅಂದ್ರೆ ಮಾತ್ರ that always becomes singular. ಹಾಗಾಗಿ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಲ್ಲಿ ಪ್ಲೂರಲ್ ಇದ್ರೂ ಕೂಡ ಈಸ್ ಲೆಸ್ ಟುಡೇ. ದ ನಂಬರ್ ಆಫ್ ಕ್ಲಾಸಸ್ ಟೇಕನ್ ಈಸ್ ಈಕ್ವಲ್ ಟು ವಾಟ್ ಎವರ್ ಇಟ್ ಈಸ್. ಅರ್ಥ ಆಗ್ತಿದೆಯಾ? ದ ನಂಬರ್ ಆಫ್ is always singular. A number of and a series of plus plural is always plural. That is what I wanted to convey you guys. Okay na? Yes. ಈ ನಿಯಮದ ನಂತರ ನಮ್ಗೆ ಇದು ನಂಬರ್ ಆಫ್ ಮತ್ತೆ ಸೀರೀಸ್ ಆಫ್ ಆದ ತಕ್ಷಣ ಇನ್ನೊಂದು ವಿಷಯ ಬಹಳ ಮುಖ್ಯವಾದದ್ದು, ನಾವು ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ತಿಳ್ಕೊಳ್ಬೇಕಾದಂಥದ್ದು. ನಾನು ಮೊದಲನೇ ದಿನ ಕ್ಲಾಸ್ ಅಲ್ಲಿ ಎಕ್ಸಾಂಪಲ್ ಕೊಟ್ಟನೋ ಇಲ್ವೋ ಗೊತ್ತಿಲ್ಲ, ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ಇಫ್, ಆಸ್ ಇಫ್, ಆಸ್ ದೋ ಇವುಗಳಿಗೆ ಸಂಬಂಧಪಟ್ಟ ನಿಯಮ ಇದು. ಇವುಗಳನ್ನ ವಾಕ್ಯದಲ್ಲಿ ಬಳಸಿದಾಗ ಆಗುವ ಒಂದು ವಿಚಿತ್ರವಾದ ಬದಲಾವಣೆಯನ್ನ ನಾವು ತಿಳ್ಕೊಳ್ಳಬೇಕು. ಅನೇಕ ಬಾರಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳು ಬಂದಿದ್ದಾವೆ ನೋಡಿ. ಇಫ್ ಇಟ್ ಡ್ಯಾಶ್ ರೈನಿಂಗ್ ಹಿಯರ್ ವಿ ವುಡ್ ಹ್ಯಾವ್ ಪ್ರಿಪೇರ್ಡ್ ಬಜ್ಜಿ ಬೋಂಡ. ಇಲ್ಲಿ ಏನಾದ್ರೂ ಮಳೆ ಬರ್ತಾ ಇದ್ದಿದ್ರೆ ಈಗ ನಾವೇನ್ ಮಾಡ್ಬೋದಿತ್ತು? ಬೊಜ್ಜಿ ಮಾಡಿಸ್ಬೋದಿತ್ತು ಅಥವಾ ಬೋಂಡ ಮಾಡಿಸ್ಬೋದಿತ್ತು ಅನ್ನೋದು ಈ ವಾಕ್ಯದ ಅರ್ಥ. ಇಫ್ ಕಂಡೀಷನ್ ಕ್ಲಾಸ್ ಇದೆ.
ಇಫ್ ಇಟ್, ನಾನು ಇದಕ್ಕೆ 4 ಆಪ್ಷನ್ ಅನ್ನು ಕೊಡ್ತೀನಿ. ಇಫ್ ಇಟ್ ಈಸ್ ರೈನಿಂಗ್ ಹಿಯರ್, ಇಫ್ ಇಟ್ ವಾಸ್ ರೈನಿಂಗ್ ಹಿಯರ್, ಇಫ್ ಇಟ್ ಹ್ಯಾಸ್ ಬೀನ್ ರೈನಿಂಗ್ ಹಿಯರ್, ಇಫ್ ಇಟ್ ವರ್ ರೈನಿಂಗ್ ಹಿಯರ್. ಸಾಕು, ಆಲ್ಮೋಸ್ಟ್ 4 ಆಪ್ಷನ್ಗಳು ಆಯ್ತು. ಈಗ ಇದಕ್ಕೆ ಯಾವುದು ಆನ್ಸರ್ ಆಗುತ್ತೆ ಅನ್ನುವಂಥದ್ದು ಪಾಯಿಂಟ್. ಯೂಶುವಲಿ ನಮ್ಗೆ ಏನ್ ಅನ್ಸ್ಬಿಡುತ್ತೆ, ಇಫ್ ಇಟ್ ಈಸ್ ರೈನಿಂಗ್ ಹಿಯರ್ ವಿ ವುಡ್ ಹ್ಯಾವ್ ಪ್ರಿಪೇರ್ಡ್ ಬಜ್ಜಿ ಅಂತ ಅನ್ಸ್ಬಿಡುತ್ತೆ ಅಲ್ವಾ? ಹಾಗಲ್ಲ. ಇದಕ್ಕೆ ಆನ್ಸರ್ ಕನಸಿನ ರಾಣಿ ಅನ್ನೋರು ವರ್ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ, ದೇ ಮೇ ಬಿ ಶಿ ಮೇ ಬಿ ನೋಯಿಂಗ್ ದ ರೂಲ್ಸ್. ವೆರಿ ಗುಡ್. ಯಾಕೆ ಅಂತೇಳಿ ಕ್ಲೀನ್ ಆಗಿ ಇದನ್ನ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನವನ್ನ ಈಗ ಮಾಡೋಣ. ಇದೇನು ಸರ್ ಇದು? ಇಫ್ ಇಟ್, ಇಟ್ ನಮ್ಮ ಸಿಂಗ್ಯುಲರ್ ಇದೆ, ಈಸ್ ಬದಲು ನೀವು ವರ್ ಅಂತ ಹೇಳ್ತಿದ್ದೀರಲ್ಲ, ಹೇಗೆ? ಇದು ಇಂಗ್ಲಿಷ್ ಗ್ರಾಮರ್ನ ಅಥವಾ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಎರರ್ಗೆ ಸಂಬಂಧಪಟ್ಟ ಒಂದು ಬಹಳ ಮುಖ್ಯವಾದಂತ ವಿದ್ಯಮಾನ. ಏನದು ವಿದ್ಯಮಾನ ಅಂದ್ರೆ, ಇಫ್, ಆಸ್ ಇಫ್, ಆಸ್ ದೋ, ಈ ಕಂಡೀಷನ್ ಕ್ಲಾಸ್ ನ ಪದಗಳನ್ನ ಬಳಸಿಕೊಂಡು ನಾನು ಹೇಳ್ತಾ ಇರುವ ವಾಕ್ಯ, ಇವು 3 ರೀತಿಯ ವಾಕ್ಯಗಳಲ್ಲಿ ಯಾವ್ದಾದ್ರು ಒಂದಾಗಿದ್ರೆ, ಯಾವ್ದದು 3 ರೀತಿ ವಾಕ್ಯ ಅಂದ್ರೆ, ಇಫ್ ಇಟ್ ಈಸ್ ಅನ್ ಅನ್ಲೈಕ್ಲಿ ಸಿಚುವೇಶನ್. ಅನ್ಲೈಕ್ಲಿ ಸಿಚುವೇಶನ್ ಅಂದ್ರೆ ಅಸಂಭವವಾದ ಸನ್ನಿವೇಶ, ಅದು ನಡೀಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ. ಎರಡನೇದು, ಇಫ್ ಇಟ್ ಈಸ್ ಎ ರಿಗ್ರೆಟ್, ಅಯ್ಯೋ ನನಗೆ ಮಾಡಬಾರ್ದಿತ್ತು ಮಾಡ್ಬಿಟ್ಟಿದ್ದೀನಿ, ಅಥವಾ ನನಗೆ ಮಿಸ್ ಆಗಿದೆ ಅಂತ. ರಿಗ್ರೆಟ್ ಆರ್ ಮಿಸ್ಡ್ ಅಪರ್ಚುನಿಟಿ, ಕೈ ತಪ್ಪಿ ಹೋದ ಅವಕಾಶ, ವಿಚ್ ಕೆನ್ ನಾಟ್ ಬಿ ರಿವರ್ಸ್ಡ್ ನೌ. ಈ 3ರಲ್ಲಿ ಯಾವ್ದಾದ್ರು ಒಂದು ವಿಷಯವನ್ನ ಹೇಳ್ತಾ ಇದ್ರೆ ಯಾವುದನ್ನ ಬಳಸಿ? ಇಫ್, ಆಸ್ ಇಫ್, ಆಸ್ ದೋ ಅನ್ನೋದನ್ನ ಬಳಸಿ ಕಂಪ್ಲೀಟ್ಲಿ ಅನ್ಲೈಕ್ಲಿ ಸಿಚುವೇಶನ್, ಅದು ಆಗ್ಲಿಕ್ಕೆ ಸಾಧ್ಯವೇ ಇರೋದಿಲ್ಲ ಅಂತ ವಾಕ್ಯವನ್ನ ಹೇಳ್ತಾ ಇದ್ರೆ, ಅಥವಾ ರಿಗ್ರೆಟ್ ಅನ್ನ ಹೇಳ್ತಾ ಇದ್ರೆ, ಅಥವಾ ಮಿಸ್ಡ್ ಅಪರ್ಚುನಿಟಿಯನ್ನ ಹೇಳ್ತಾ ಇದ್ರೆ, ಅವಾಗ ಸಬ್ಜೆಕ್ಟ್ ಯಾವುದಾದ್ರೂ ಇರಲಿ ಇಂಗ್ಲಿಷ್ ಅಲ್ಲಿ, ಆ ಎಲ್ಲಾ ಸಬ್ಜೆಕ್ಟ್ಗಳ ಜೊತೆಗೆ ನಾವು ಬಳಸಬೇಕಾಗಿರುವಂತಹ ವರ್ಬ್ ಒಂದೇ, ದಟ್ ಈಸ್ ವರ್ಬ್. ಇಲ್ಲಿ ಇಟ್ಟಿರೋದಕ್ಕೆ ವರ್ಬ್ ಬಂದಿಲ್ಲ. ಐ, ವಿ, ಯು, ದೇ, ಹಿ, ಶಿ ಯಾವುದೇ ಇದ್ರೂ ಕೂಡ ವರ್ಬ್ ಬರುತ್ತೆ, ಪ್ರೊವೈಡೆಡ್ ದ ಸೆಂಟೆನ್ಸ್ ಇಸ್ ಸ್ಪೀಕಿಂಗ್ ಅಬೌಟ್ ಎನಿ ಒನ್ ಆಫ್ ದೀಸ್ 3 ಪಾಸಿಬಿಲಿಟೀಸ್. ಅಸಾಧ್ಯವಾದಂತ ಸಿಚುವೇಶನ್. ಈಗ ಇಫ್ ಇಟ್ ವರ್ ರೈನಿಂಗ್ ಹಿಯರ್ ಅಂದ್ರೆ ಮಳೆ ಬರ್ತಾ ಇದ್ದಿದ್ರೆ ಅದು ಮುಗಿದು ಹೋಗಿದೆ ಸಿಚುವೇಶನ್. ಕ್ಯಾನ್ ಯು, ನೀವೇನಾದ್ರೂ ಮಳೆ ಬರ್ಸಕ್ ಸಾಧ್ಯ ಆಗುತ್ತೆ? ಯಾವ ರೀತಿಯ ಸಿಚುವೇಶನ್ ಅದು? ಇಫ್ ಅಂತ ಬಳಸಿದೀಯಾ, ಅಸಂಭವವಾದ ಸನ್ನಿವೇಶ. ಹಾಗಾಗಿ ಇಲ್ಲಿ ಸಬ್ಜೆಕ್ಟ್ ಯಾವುದೇ ಇದ್ರೂ ಕೂಡ ವರ್ಬ್ ಅನ್ನು ನಾವು ಯಾವುದನ್ನೇ ಬಳಸಬೇಕಾಗುತ್ತೆ? ವರ್ ಅನ್ನೇ ಬಳಸಬೇಕಾಗುತ್ತೆ. ಪರೀಕ್ಷೆಯಲ್ಲಿ ಒಂದು ಪ್ರಶ್ನೆ ಬಂದಿದೆ, ಯಾವುದೋ ಒಂದು ಪತ್ರಿಕೆಯಲ್ಲಿ ಏನಂತ ಇದೆ, ಇಫ್, ನೋಡಿ ಬೇಕಾದ್ರೆ ಅದನ್ನ ಬಳಸ್ಬಿಡ್ತೀನಿ, ಇಫ್ ಮಹಾತ್ಮ ಗಾಂಧಿ ಡ್ಯಾಶ್ ಅಲೈವ್ ಟುಡೇ he would have wept. He would have wept seeing the present condition ಅಂತ ಹೋಗುತ್ತೆ. ಇವಾಗಿನ ಪರಿಸ್ಥಿತಿಯನ್ನು ನೋಡಿ ಅವರು ಕಣ್ಣೀರು ಹಾಕ್ಬಿಡ್ತಿದ್ರು ಅಂತ ಏನೋ ವಾಕ್ಯ ಏನ್ ಹೇಳ್ತಾ ಇದೆ? ಮಹಾತ್ಮ ಗಾಂಧಿ ಬದುಕಿರುತ್ತಿದ್ದರೆ ಅಥವಾ ಬದುಕಿದ್ದಿದ್ದರೆ, ಮಹಾತ್ಮ ಗಾಂಧಿ ಬದುಕಿದ್ದಿದ್ದರೆ ಅಂತ ನೀನು ವಾಕ್ಯದಲ್ಲಿ ಹೇಳ್ಬೋದೇ ಬಿಟ್ರೆ, ಇಸ್ ಇಟ್ ಎ ಪಾಸಿಬಲ್ ಸಿಚುವೇಶನ್? ಇಟ್ ಈಸ್ ಅನ್ ಹೈಲಿ, ಇಟ್ ಈಸ್ ಅನ್ ಇಂಪಾಸಿಬಲ್ ಸಿಚುವೇಶನ್. ಅದನ್ನೇ ನಾನು ಅನ್ಲೈಕ್ಲಿ ಸಿಚುವೇಶನ್ ಅಂತ ಕರೆದಿದ್ದು, ಅಸಂಭವವಾದ ಸನ್ನಿವೇಶ. ಅದನ್ನ ಇಫ್ ಕ್ಲಾಸ್ ಬಳಸಿ ಹೇಳ್ತೀವಷ್ಟೇ, ಬಟ್ ಇನ್ ರಿಯಾಲಿಟಿಲಿ ಅದೇನಾದ್ರೂ ಸಾಧ್ಯ ಇರುತ್ತಾ? ಖಂಡಿತ ಸಾಧ್ಯ ಇರುವುದಿಲ್ಲ. ಈಗ ಯಾರೋ ಒಬ್ಬ ಹೇಳ್ತಾನೆ, ಈಗ ನಿಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ, ಒಬ್ಬ ರೊಮ್ಯಾಂಟಿಕ್ ಆಗಿರುವಂತಹ ಪ್ರೇಮಿ ಹೇಳ್ತಾನೆ ತನ್ನ ಪ್ರಿಯತಮೆಗೆ, ಅಥವಾ ಉಲ್ಟಾ ವೈಸ್ ವರ್ಸ, ಪ್ರಿಯತಮನಿಗೂ ಹೇಳುವುದು, ಇಫ್ ಐ ವರ್ ಎ ಬರ್ಡ್ ಐ ವುಡ್ ಫ್ಲೈ ಟು ಯು ಮೈ ಡಿಯರ್ ಅಂತ. ನಾನೇನಾದ್ರೂ ಪಕ್ಷಿ ಆಗಿದ್ದಿದ್ರೆ ಈಗಲೇ ನಿನ್ನ ಹತ್ರಕ್ಕೆ ಹಾರಿ ಬಂದ್ಬಿಡ್ತಿದ್ದೆ ಅಂತ. ಒಬ್ಬ ರೊಮ್ಯಾಂಟಿಕ್ ಬಿಲವೆಡ್ ಈ ತರ ಹೇಳ್ಬೋದೇ ಹೊರತು, ಹೇಳಿದ ತಕ್ಷಣ ಅವನಿಗೆ ರೆಕ್ಕೆ ಬಂದ್ಬಿಟ್ಟು ಅವನು ಪಕ್ಷಿಯಾಗಿ ಹಾರ್ಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಇಫ್ ಐ ವರ್ ಎ ಬರ್ಡ್, ಐ ಜೊತೆಗೆ ಏನನ್ನು ಯೂಸ್ ಮಾಡ್ತಾ ಇದ್ದೀನಿ? ವರ್ ಬಳಸ್ತಾ ಇದ್ದೀನಿ, ಬಿಕಾಸ್ ಐ ನೋ ಇಟ್ ಈಸ್ ನಾಟ್ ಎ ಪಾಸಿಬಲ್ ಸಿಚುವೇಶನ್. ಇಫ್ ಐ ವರ್ ದೇರ್, ಐ ವಾಸ್ ದೇರ್ ಅಲ್ಲ, ಇಫ್ ಅಂತ ಬಂತು ಅಂದ್ರೆ, ಇಫ್ ಐ ವರ್ ದೇರ್ ಐ ವುಡ್ ಹ್ಯಾವ್ ಸ್ಲ್ಯಾಪ್ಡ್ ಹಿಮ್. ನಾನು ಇರ್ಬೇಕಿತ್ತು ಅಲ್ಲ, ಅವನಿಗೆ ಬಾರಿಸ್ಬಿಡ್ತಿದೆ 2. ನೀನ್ ಇರ್ಬೇಕಿತ್ತು, ಈಗ ಹೋಗಿ ಆ ಸಿಚುವೇಶನ್ ವಾಪಸ್ ಕರ್ಕೊಂಡ್ಬಂದು ನೀನು ಹೋಗಿ ಅಲ್ಲಿ ಇರಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಅದನ್ನೇ ನಾನು ಹೇಳ್ತಾ ಇರೋದು, ಇಫ್ ಕ್ಲಾಸ್ ಬಳಸಿ, ಆಸ್ ಇಫ್ ಬಳಸಿ, ಆಸ್ ದೋ ಬಳಸಿ ಅನ್ಲೈಕ್ಲಿ ಸಿಚುವೇಶನ್ ಹೇಳ್ತಾ ಇದ್ರೆ, ಮಿಸ್ಡ್ ಅಪರ್ಚುನಿಟಿ. ಈಗ ಏನು ಮಿಸ್ಡ್ ಅಪರ್ಚುನಿಟಿ ನೋಡಿ, ಇಫ್ ಹಿ ಡ್ಯಾಶ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಸೊ ಏನ್ ಬರ್ಬೇಕಲ್ಲಿ? ಇಫ್ ಹಿ ವರ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದ ಕಂಟ್ರಿ. ಮಿಸ್ಡ್ ಅಪರ್ಚುನಿಟಿ ಮುಂದೆ ಯಾವಾಗ ಆಗ್ಬೋದು ಅದೇನೋ ಗೊತ್ತಿಲ್ಲ, ಬಟ್ ಈಗ ಸದ್ಯಕ್ಕೆ ಏನದು? ಅಸಂಭವವಾದ ಸಿಚುವೇಶನ್ ಜೊತೆಗೆ ನಂಗೆ ಅಪರ್ಚುನಿಟಿ ಮಿಸ್ ಆಗಿದೆ ಅಂತ ಹೇಳ್ತಿದ್ದೆ ನಾವು. ಹಾಗಾಗಿ ಅಲ್ಲಿ ಯಾವ್ದನ್ನು ಬಳಸಬೇಕು? ಈ ಜೊತೆಗೆ ನಾವು ವರ್ ಅನ್ನೇ ಬಳಸಬೇಕು. ಸಿಂಗ್ಯುಲರ್, ಪ್ಲೂರಲ್, ವಿ ಡೋಂಟ್ ಕೇರ್, ವಿ ಶುಡ್ ಓನ್ಲಿ ಯೂಸ್ ಹೆಲ್ಪಿಂಗ್ ವರ್ಬ್ ವರ್ ವಿತ್ ಎನಿ ಆಫ್ ದ ಸಬ್ಜೆಕ್ಟ್ಸ್ ಇನ್ ದೋಸ್ ಸಿನಾರಿಯೋಸ್. ಯಾವ ಸಿಚುವೇಶನ್ಸ್? ಅನ್ಲೈಕ್ಲಿ ಸಿಚುವೇಶನ್ಸ್ ಅಥವಾ ಇಂಪಾಸಿಬಲ್ ಸಿಚುವೇಶನ್ಸ್,
ರಿಗ್ರೆಟ್ಸ್. ಈಗ ನೋಡಿ ರಿಗ್ರೆಟ್ಸ್ ಅಂದ್ರೆ ಯಾವಾಗಿರುತ್ತೆ? ಇಫ್ ಶಿ ಡ್ಯಾಶ್ ರಿಚ್ she would have bought a Benz car. ನೋಡಿ ಇಲ್ಲಿ ಇಫ್ ಏನ್ ಬರ್ಬೇಕು ಇದ್ರ ಜೊತೆಲಿ? ಇಫ್ ಶಿ ವರ್ ರಿಚ್ she would have bought a Benz car ಅಂತ. ನೋಡಿ she were rich ಅನ್ನೋದು ಹೇಳ್ತಾ ಇದೆಯಲ್ಲ, ಅಥವಾ ಇಫ್ ಐ ವರ್ ರಿಚ್ ಅಂತ ನಾನು ಹೇಳಿದೆ ಅಂದ್ರೆ ಏನರ್ಥ? ನಾನು ರಿಚ್ ಆಗಿಲ್ಲ ಅಂತ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಇಟ್ಸ್ ಅ ಮಿಸ್ಡ್ ಅಪರ್ಚುನಿಟಿ ಆರ್ ದ ರಿಗ್ರೆಟ್, ಪಶ್ಚಾತ್ತಾಪ ಅದು. ಇಫ್ ಐ ವರ್ ಎ ಮಿಲಿಯನೇರ್ ಅಂದ್ರೆ ಏನು? ನಾನು ಮಿಲಿಯನೇರ್ ಆಗಿಲ್ವಲ್ಲ ಅಂತೇಳಿ ಮಿಸ್ಡ್ ಅಪರ್ಚುನಿಟಿಯನ್ನ ಹೇಳ್ಕೊಳ್ತಾ ಇರೋದು, ರಿಗ್ರೆಟ್ ಅನ್ನ ಹೇಳ್ಕೊಳ್ತಾ ಇರೋದು. ಅರ್ಥ ಆಗ್ತಿದ್ಯಾ? ಸೊ ಇಫ್ ಐ ವರ್ ಎ ಮಿಲಿಯನೇರ್, ಇಫ್ ಐ ವರ್ ರಿಚ್, ಇಫ್ ಶಿ ವರ್ ದ ಪ್ರೈಮ್ ಮಿನಿಸ್ಟರ್, ಇಫ್ ಯು ವರ್ ದೇರ್. ನೀನ್ ಅಲ್ಲಿ ಇದ್ದಿರ್ಬೇಕಿತ್ತು, ಅವಾಗ ಗೊತ್ತಾಗೋದು. ಅಲ್ಲಿ ಯು ಜೊತೆಗೆ ವರ್ ಬಂದಿದೆ, ಓಕೆ, ಬಟ್ ನಾವು ಅಲ್ಲಿ ಯು ಇದೆ ಅಂತ ವರ್ ಬಳಸ್ತಾ ಇಲ್ಲ. ಇಫ್ ಅನ್ನೋದು ಆ ಇಡೀ ವಾಕ್ಯವನ್ನ ಅನ್ಲೈಕ್ಲಿ ಸಿಚುವೇಶನ್ ಆಗಿ ಕನ್ವರ್ಟ್ ಮಾಡ್ತಾ ಇದೆ. ಅರ್ಥ ಆಗ್ತಿದೆಯಲ್ವಾ? ಯಾವ ವಾಕ್ಯ ಅನ್ಲೈಕ್ಲಿ ಸಿಚುವೇಶನ್ ಅಥವಾ ಈ ತರ ಇಫ್ ಐ ವರ್ ದ ಪ್ರೈಮ್ ಮಿನಿಸ್ಟರ್ ಆಫ್ ದಿಸ್ ಕಂಟ್ರಿ, ಇಫ್ ಐ ವರ್ ವಿಜಯ್ ಮಲ್ಯ, ಆಗಕ್ಕಾಗಲ್ಲ. ಐ ವುಡ್ ಹ್ಯಾವ್ ಡಿಸ್ಟ್ರಿಬ್ಯೂಟೆಡ್ ಮೈ ವೆಲ್ತ್ ಅಂತ ಯಾರು ಹೇಳ್ತಾರೆ ಅಂತ. ಇಫ್ ಐ ವರ್ ವಿಜಯ್ ಮಲ್ಯ ಆಗಕ್ಕಾಗಲ್ಲ. ಕನ್ನಡದ ಬಹಳ ಮುಖ್ಯವಾದಂತಹ ಬಂಡಾಯ ಸಾಹಿತ್ಯದ ಕವಿ ಮುಡ್ನಾಪುರ ಚಿನ್ನಸ್ವಾಮಿ ಅವರ ಒಂದು ಪದ್ಯ ಇದೆ, ನಾನೊಂದು ಮರವಾಗಿದ್ದರೆ ಅಂತ. ಅದು ಇಂಗ್ಲಿಷ್ಗೆ ಇಫ್ ಐ ವರ್ ಎ ಟ್ರೀ ಅಂತ ಹೇಳಿ ಹೋಗ್ಬೇಕು. ಅದೇನೋ ಇಫ್ ಐ ವಾಸ್ ಎ ಟ್ರೀ ಅಂತ ಹೇಳಿದ್ರೆ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟಿದ್ದಾರೆ. ಬಟ್ ಅದೇನಾಗ್ಬೇಕು? ಇಫ್ ಐ ವರ್ ಎ ಟ್ರೀ ಅಂತ ಆಗ್ಬೇಕು. ನಾನೊಂದು ಮರವಾಗಿದ್ದರೆ, ಕವಿಯಲ್ಲಿ ಮುಂದೆ ಏನೋ ಬರ್ಕೊಂಡು ಹೋಗ್ತಾರೆ. ಇಫ್ ಐ ವರ್ ಎ ಟ್ರೀ ದ ಬರ್ಡ್ ವುಡಂಟ್ ಆಸ್ಕ್ ವಿಚ್ ಕಾಸ್ಟ್ ಐ ಬಿಲಾಂಗ್ ಟು ಬಿಫೋರ್ ಇಟ್ ಬಿಲ್ಡ್ ಇಟ್ಸ್ ನೆಸ್ಟ್ ಅಂತ. ಅಂದ್ರೆ ಪಕ್ಷಿ ಕೂಡ ನನ್ನ ಮೇಲೆ ಗೂಡು ಕಟ್ಟುವ ಮುನ್ನ ನೀನ್ ಯಾವ ಜಾತಿ ಅಂತ ಕೇಳ್ತಿರ್ಲಿಲ್ಲ ಅಂತ. ಮರ ಆಗಿದೆ. ಆದ್ರೆ ಮನುಷ್ಯರು ಹಂತಕ್ಕೂ ಜಾತಿ ಕೇಳ್ತಾರೆ. ಒಬ್ಬ ಅಸ್ಪೃಶ್ಯನಾಗಿ ಅನುಭವಿಸುವ ಭಾವನೆಯನ್ನ ಹೇಳುವಂತಹ ಪದ್ಯ. ಇಲ್ಲಿ ಕವಿ ತಮ್ಮಷ್ಟಕ್ಕೆ ತಮ್ಮನ್ನ ನಾನೊಂದು ಮರವಾಗಿದ್ದರೆ ಅಂತ ಹೇಳ್ಕೊಂಡಿದ್ದಾರೆ. ಕಾವ್ಯದಲ್ಲಿ ಮಾತ್ರ ಅದು ಸಾಧ್ಯವೇ ಹೊರತು ರಿಯಾಲಿಟಿಲಿ ನೀವು ಮರ ಆಗಕ್ಕಾಗತ್ತಾ? ಯು ಕೆನಾಟ್ ಎಸ್ಕೇಪ್ ರಿಯಾಲಿಟಿ. ಹಾಗಾಗಿ ಅಂತ ಸಂದರ್ಭಗಳನ್ನ ಅನ್ಲೈಕ್ಲಿ ಸಿಚುವೇಶನ್ ಅನ್ನ ಹೇಳುವಾಗೆಲ್ಲ ನಾವು ಏನಂತ ಬಳಸಬೇಕು? ದ ಓನ್ಲಿ ವರ್ಬ್ ವಿ ಶುಡ್ ಯೂಸ್ ಇಸ್ ವರ್ ವಿತ್ ಆಲ್ ದ ಸಬ್ಜೆಕ್ಟ್. ಸಿಂಗ್ಯುಲರ್ ಪ್ಲೂರಲ್ ಯೋಚನೆನೇ ಇಲ್ಲ. ಎಲ್ಲದ್ರ ಜೊತೆಗೂ ಏನ್ ಬಳಸ್ಬೇಕು? ನಾವು ವರ್ಡ್ ಅನ್ನ ಬಳಸಬೇಕು. ನೋಡಿ ಈಗ ಇನ್ನೊಂದು ಸೆಂಟೆನ್ಸ್ ಆಸ್ ಇಫ್ ಅನ್ನ ಬಳಸಿ ಹೇಳ್ತೀನಿ. he behaves as if he dash my boss. ನೋಡಿ ಅವನ ಇನ್ ರಿಯಾಲಿಟಿಲಿ ಅವನ ನನ್ನ ಬಾಸ ಅಲ್ಲ, ಆದ್ರೆ ಅವ್ನು ಹೇಗ್ ಬಿಹೇವ್ ಮಾಡ್ತಾನೆ ಅಂದ್ರೆ ಆಸ್ ಇಫ್ ಅವ್ನು ನನ್ನ ಬಾಸ್ ಹೌದೇನೋ ಅನ್ನೋ ತರ ಬಿಹೇವ್ ಮಾಡ್ತಾನೆ. ಆಸ್ ಇಫ್ ಅನ್ನೋದಿದೆ ಇಲ್ಲಿ. ಸೊ ಆಸ್ ಇಫ್ ಅಂತ ಇರೋದ್ರಿಂದ ಇಲ್ಲಿ ಈ ಪಕ್ಕದಲ್ಲಿ ಏನೇ ಬರಬೇಕು? ಆಸ್ ಇಫ್ ಹಿ ವರ್ ಮೈ ಬಾಸ್. he behaves as if he were my boss ಅನ್ನುವಂಥದ್ದು ಬಹಳ ಮುಖ್ಯವಾದ ನಿಯಮ. ಅರ್ಥ ಆಗ್ತಿದ್ಯಾ? ಅನ್ಲೈಕ್ಲಿ ಸಿಚುವೇಶನ್, ಮಿಸ್ಡ್ ಅಪರ್ಚುನಿಟಿ, ರಿಗ್ರೆಟ್ ಇವುಗಳು ಇದ್ದಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಕಾರಣಕ್ಕೂ ವರ್ ಅನ್ನ ಬಳಸಬೇಕು. ಮತ್ತೆ ಅದು ಕ್ಲೂ ಹೆಂಗ್ ಸಿಗುತ್ತೆ ಅಂದ್ರೆ ನಿಮ್ಗೆ ಈಸಿ. ಇಫ್, ಆಸ್ ಇಫ್, ಆಸ್ ದೋ. ಆಸ್ ಇಫ್ ಅಂದ್ರೂ ಒಂದೇ, ಆಸ್ ದೋ ಅಂದ್ರೂ ಒಂದೇ. ಈ ಬಿಹೇವ್ಸ್ ಆಸ್ ದೋ he were my boss ಅಂತ ಕೊಡಬೇಕಿದ್ರೆ ನೀವು ಹೇಳ್ಬೋದು. ರೆಗ್ಯುಲರ್ ಟ್ರಾನ್ಸಾಕ್ಷನ್ ಅಲ್ಲಿ ನಾವು ಈಸ್ ಆರ್ ವಾಸ್ ಅನ್ನ ಬಳಸ್ಬಿಟ್ಟಿರ್ತೀವಿ. ಬಟ್ ಅಟ್ ಲೀಸ್ಟ್ ಫ್ರಮ್ ಕಾಂಪಿಟೇಟಿವ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯು ಮಸ್ಟ್ ರಿಮೆಂಬರ್ ದಿಸ್ ರೂಲ್. ಯಾಕೆಂದ್ರೆ ನಾವು ಇಂಥ ಎಲ್ಲ ಸಂದರ್ಭದಲ್ಲಿ ವರ್ ಅನ್ನೇ ಬಳಸಬೇಕು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಿರಬೇಕು. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು. ಫೈನ್. ನಾವು ನೋಡಿ ಇಲ್ಲೊಂದಿಷ್ಟು ಪದಗಳನ್ನ ಬೋರ್ಡ್ ಮೇಲೆ ಬರೀತೀನಿ. ಆ ಪದಗಳ ಬಗ್ಗೆ ನಿಮ್ಮ ಅಭಿಪ್ರಾಯ, ಅವು ಸಿಂಗ್ಯುಲರ್ ಪ್ಲೂರಲ್ ಅಂತ ಅನ್ಸುತ್ತೆ ಆ ಪದಗಳನ್ನು ಓದಿದಾಗ ಹೇಳಿ. ಮಾಪ್, ಗವರ್ನಮೆಂಟ್, ಅಸೆಂಬ್ಲಿ, ಕೌನ್ಸಿಲ್, ಕಮಿಟಿ. ಓಕೆ, ಅಸೆಂಬ್ಲಿ, ಕೌನ್ಸಿಲ್, ಕಮಿಟಿ ಎಷ್ಟಾದ್ರೂ ಸೇರಿಸ್ಕೊಳ್ಬೋದು ನೀವು. ಜೂರಿ, ಈ ತರದ್ದು. ಈ ಪದಗಳೆಲ್ಲ ವಾಟ್ ಯು ಫೀಲ್ ಆರ್ ದ ಸಿಂಗ್ಯುಲರ್ಸ್ ಆರ್ ಪ್ಲೂರಲ್ಸ್? ಆ ಪದಗಳನ್ನು ಕೇಳ್ತಿದಂಗೆ ನಮ್ಗೆ ಗೊತ್ತಾಗುತ್ತೆ. ಮಾಬ್ ಅಂದ್ರೆ ಒಂದಷ್ಟು ಜನ ಸೇರೇನೆ ಮಾಬ್ ಆಗೋದು. ಕಮಿಟಿ ಅಂದ್ರೆ ಬಹಳ ಜನ ಇರ್ತಾರೆ. ಗೌರ್ಮೆಂಟ್ ಅಂದ್ರೆ ಟೋಟಲ್ ಒಂದು ರಾಶಿ ಜನ ಇದ್ದಾರೆ. ಎಕ್ಸಿಕ್ಯೂಟಿವ್ ಅಲ್ಲಿ ಇರುವಂತ ಕಾರ್ಯಾಂಗದಲ್ಲಿರೋರೆಲ್ಲ ಗೌರ್ಮೆಂಟ್. ಅಸೆಂಬ್ಲಿ ಅಂದ್ರೂ ಕೂಡ ಒಂದಷ್ಟು ಜನ ಸೇರಿರೋದನ್ನೇ ಅಸೆಂಬ್ಲಿ ಅಂತೀವಿ. ಕೌನ್ಸಿಲ್, ಪರಿಷತ್ತು, ಅಲ್ಲೂ ಒಂದಷ್ಟು ಜನ ಇದ್ದೇ ಇರ್ತಾರೆ. ಇಲ್ಲಿರುವ ಎಲ್ಲ ಪದಗಳಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ ನಿಜ. ಆದ್ರೆ ಈ ಎಲ್ಲ ಪದಗಳು ಆಸ್ ಅನ್ ಎಂಟಿಟಿ ದೇ ಆರ್ ಆಲ್ವೇಸ್ ಸಿಂಗ್ಯುಲರ್. ಪ್ಲೀಸ್ ರಿಮೆಂಬರ್, ಆಸ್ ಅನ್ ಎಂಟಿಟಿ ಅವು ಯಾವಾಗ್ಲೂ ಏನಾಗಿರ್ತವೆ? ಸಿಂಗ್ಯುಲರ್ ಆಗೇ ಇರ್ತವೆ, ಪ್ಲೂರಲ್ ಅಲ್ಲ. ಗವರ್ನಮೆಂಟ್ ಅನ್ನೋದ್ರಲ್ಲಿ ಬಹಳ ಜನ ಇನ್ವಾಲ್ವ್ ಆಗಿದ್ದಾರೆ ನಮ್ಗೆ ಗೊತ್ತು. ಹಾಗಂತ ದ ವರ್ಡ್ ಗವರ್ನಮೆಂಟ್ ಇಸ್ ಸಿಂಗ್ಯುಲರ್. ಗವರ್ನಮೆಂಟ್ ಈಸ್ ಟೇಕಿಂಗ್ ಎ ಡಿಸಿಷನ್ ಅಲ್ವಾ? ಗವರ್ನಮೆಂಟ್ ಅಲ್ಲಿ ಬಹಳ ಜನ ಇದ್ದಾರೆ ಅಂತೇಳಿ ಗವರ್ನಮೆಂಟ್ ಆರ್ ಟೇಕಿಂಗ್ ಎ ಡಿಸಿಷನ್ ಅಂತ ಏನಾದ್ರು ನಾವು ಹೇಳಕ್ ಬರುತ್ತಾ? ಸಾಧ್ಯವೇ ಇಲ್ಲ. ದ ವರ್ಡ್ ಗವರ್ನಮೆಂಟ್ ಇಸ್ ಸಿಂಗ್ಯುಲರ್. ಅದೇ ರೀತಿ ಮಾಬ್ ಅಂದ್ರೆ ಒಂದು 100 ಜನ ಇರುವಂತದ್ದು.
ಆದ್ರೆ ದ ವರ್ಡ್ ಮಾಬ್ ಇಸ್ ಸಿಂಗ್ಯುಲರ್. ಈಗ ನೋಡಿ ಅಸೆಂಬ್ಲಿ, ದ ಅಸೆಂಬ್ಲಿ ಡ್ಯಾಶ್ ಬೀನ್ ಡಿಸ್ಪರ್ಸ್ಡ್ ಅಂತಿದೆ, ಅಸೆಂಬ್ಲಿ ಮುಗಿತು ಅಂತೇಳಿ. ನೀವು ಅದನ್ನ ಹ್ಯಾಸ್ ಬೀನ್ ಅಂತಾನೆ ಬಳಸಬೇಕು. ದ ಅಸೆಂಬ್ಲಿ ಹ್ಯಾಸ್ ಬೀನ್ ಡಿಸ್ಪರ್ಸ್ಡ್ ಅಂತ ಹೇಳ್ಬೇಕೆ ಹೊರತು ಹ್ಯಾವ್ ಬೀನ್ ಅಂತ ಹೇಳಕ್ ಬರೋದಿಲ್ಲ, ಬಿಕಾಸ್ ದ ವರ್ಡ್ ಅಸೆಂಬ್ಲಿ ಇಸ್ ಸಿಂಗ್ಯುಲರ್ ಅನ್ನುವಂಥದ್ದು. ಗೊತ್ತಾಯ್ತಲ್ವಾ? ಅಸೆಂಬ್ಲಿ, ಮಾಬ್, ಕೌನ್ಸಿಲ್, ಕಮಿಟಿ, ಜೂರಿ. ಜೂರಿ ಇಸ್ ಅ ಪ್ಯಾನಲ್ ಆಫ್ ಜಡ್ಜಸ್. ಅದು ಮಿನಿಮಮ್ 2 ಜನ ಜಡ್ಜ್ಗಳು ಇದ್ದೇ ಇರ್ತಾರೆ. ನ್ಯಾಯ ಮಂಡಳಿ ಅಂದಾಗ ಮಿನಿಮಮ್ 2, ಮ್ಯಾಕ್ಸಿಮಮ್ 4, 5, 6, 7 ತನಕನೂ ಇರ್ಬೋದು. ಆದ್ರೆ ದ ವರ್ಡ್ ಜೂರಿ ಈಸ್ ಸಿಂಗ್ಯುಲರ್. ಕಮಿಟಿ ಅಂದ್ರೂ ಸಾಕಷ್ಟು ಜನ ಇರ್ತಾರೆ, ಬಟ್ ದ ವರ್ಡ್ ಕಮಿಟಿ ಇಸ್ ವಾಟ್? ಸಿಂಗ್ಯುಲರ್. ಸೊ ಇದ್ರ ಮೇಲೂ ಕೂಡ ಅನೇಕ ಬಾರಿ ಈ ಯಾವುದೋ ಒಂದು ಪದನ ಹಿಂಗೆ ಕೊಟ್ಬಿಟ್ಟು ಕನ್ಫ್ಯೂಸ್ ಮಾಡುವಂತದ್ದು ಇರುತ್ತೆ. ಸೊ ಹಾಗಾಗಿ ನಾವು ತಿಳ್ಕೋಬೇಕು ಈ ಎಲ್ಲ ಪದಗಳು ಈ ತರದ. ಇನ್ನೂ ಬೇಕಿದ್ರೆ ಒಂದಷ್ಟು ಪದಗಳು ನಿಮ್ಗೆ ಗೊತ್ತಾದ್ರೆ ಬಹಳ ಒಳ್ಳೆಯದು, ಲಿಸ್ಟ್ ಮಾಡ್ಕೊಳ್ಳಿ. ಆ ಎಲ್ಲ ಪದಗಳನ್ನು ನಾವು ಒಂದು ಕಂಪ್ಲೀಟ್ ಎಂಟಿಟಿ ಆಗಿ ನೋಡಿ ಸಿಂಗ್ಯುಲರ್ ಅಂತ ಕನ್ಸಿಡರ್ ಮಾಡ್ತೀವಿ ಅನ್ನುವಂಥದ್ದು. ಕ್ಲಿಯರ್? ಫೈನ್. ನೆಕ್ಸ್ಟ್ ಒನ್, ಆಲ್ಮೋಸ್ಟ್ ವಿ ಆರ್ ದ ಫ್ಯಾಗ್ ಎಂಡ್ ಆಫ್ ದಿಸ್ ಕಾನ್ಸೆಪ್ಟ್. ಆಲ್ಮೋಸ್ಟ್ ಇದರ ಬಂದಿದ್ದೀವಿ ಎಂಡಿಗೆ. ಈಗ ನೋಡಿ, ಕೆಲವು ಸಬ್ಜೆಕ್ಟ್ಗಳ ಹೆಸರಿದಾವೆ ನೋಡಿ. ಎಕನಾಮಿಕ್ಸ್, ಪಾಲಿಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್. ಎಕನಾಮಿಕ್ಸ್, ಪಾಲಿಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಸಿವಿಕ್ಸ್, ಈ ತರದ ಯಾವ್ದಾದ್ರು ನೀವು ಎಸ್ ಇಂದ ಎಂಡ್ ಆಗ್ಬಿಡುತ್ತೆ. ಮ್ಯಾಥಮ್ಯಾಟಿಕ್ಸ್. ಬಟ್ ಹಾಗಂತ ಈ ಪದಗಳು ಪ್ಲೂರಲ್ ಅಲ್ಲ, ದೀಸ್ ಆರ್ ಆಲ್ವೇಸ್ ಸಿಂಗ್ಯುಲರ್. ಒಂದು ಎಕ್ಸಾಮ್ ಅಲ್ಲಿ ಈ ತರದ ಒಂದು ಪ್ರಶ್ನೆ ಇದೆ ನೋಡಿ. ಎಕನಾಮಿಕ್ಸ್ ಡ್ಯಾಶ್ ಆನ್ interesting subject. So the options are is, are, was, were. What should be the answer? Economics is an interesting subject ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ ಹೊರತು economics ಎಸ್ ಇದೆ ಅಂತ ಹೇಳಿ ಆರ್ ಮಾಡಕ್ಕೆ ಬರೋದಿಲ್ಲ. Is that clear? So that is how, that's what I am telling. ಎಕನಾಮಿಕ್ಸ್, ಪಾಲಿಟಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಸಿವಿಕ್ಸ್ ಇದ್ರಲ್ಲಿ ಯಾವುದೇ ಇರ್ಬೋದು. ಇನ್ನೊಂದು ಯಾವುದೋ ಪರೀಕ್ಷೆಯಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬಂದಿರೋಂಗಿದೆ ಎಲ್ಲೋ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೊಟ್ಟು ಮುಂದೇನೋ ಆರ್ ಅಂತ ಕೊಟ್ರೆ ಅಲ್ಲ. ಸ್ಟ್ಯಾಟಿಸ್ಟಿಕ್ಸ್ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿ ಅದು ಸಿಂಗ್ಯುಲರ್. ಫಿಸಿಕ್ಸ್ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿ ಸಿಂಗ್ಯುಲರ್. ಮ್ಯಾಥಮ್ಯಾಟಿಕ್ಸ್, ಸಿವಿಕ್ಸ್ ಆತರ ಇವೆಲ್ಲ ಯಾವಾಗಲೂ ಏನಾಗಿರ್ತವೆ? ಸಿಂಗ್ಯುಲರ್ ಸಬ್ಜೆಕ್ಟ್ಸ್ ಆಗಿರ್ತವೆ. ಗೊತ್ತಿರಲಿ ಅಂತ ಹೇಳಿ, ಅಂದ್ರೆ ಅದ್ರ ಜೊತೆಗೆ ಸಿಂಗ್ಯುಲರ್ ವರ್ಬ್ ಅನ್ನು ನೀವು ಬಳಸಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್. ಸೊ ಅದು ಕೂಡ ಗೊತ್ತಿಲ್ಲ ಎನ್ನುವ ಕಾರಣಕ್ಕೆ ಐ ಜಸ್ಟ್ ಟೋಲ್ಡ್ ಯು. ನಂತರ ಈ ವೆರಿ ಇಂಪಾರ್ಟೆಂಟ್ ವರ್ಡ್, ಮೊನ್ನೆಯ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಪರೀಕ್ಷೆಯಲ್ಲಿ ಬಂದಿದೆ. ಮೆನಿ ಎ ಅಂದ್ರೆ ಏನು, ಬರೇ ಮೆನಿ ಅಂದ್ರೆ ಏನು? ಮೆನಿ ಅಂತ ಬಂತು ಅಂದ್ರೆ ಪ್ಲೂರಲ್, ನೋ ಡೌಟ್ ಅಬೌಟ್ ಇಟ್. ಮೆನಿ ಸ್ಟೂಡೆಂಟ್ಸ್ ಆರ್ ಆಬ್ಸೆಂಟ್ ಟುಡೇ. ಮೆನಿ ಆಫ್ ದೆಮ್ ಆರ್ ಗೋಯಿಂಗ್ ಟು ದ ಮೂವಿ. ಮೆನಿ ಆಫ್ ದೆಮ್ ಹ್ಯಾವ್ ನಾಟ್ ಕಮ್ ಟುಡೇ. ಸೊ ಮೆನಿ ಕೆಲವು, ಹಲವು ಅನ್ನೋ ಅರ್ಥವನ್ನು ಕೊಡುತ್ತೆ, ಹಾಗಾಗಿ ಪ್ಲೂರಲ್. ಬಟ್ ಯಾವ ವಾಕ್ಯಗಳಲ್ಲಿ ಮೆನಿ ಎ ಅಂತ ಬಂದಿರುತ್ತಲ್ಲ, ಮೆನಿ ಎ, ಅದನ್ನ ದಯವಿಟ್ಟು ನೆನ್ಪಿಟ್ಕೊಳ್ಳಿ. ಮೆನಿ ಎ ಅಂತ ಬಂದಿರುವ ವಾಕ್ಯಗಳಲ್ಲಿ ಸಬ್ಜೆಕ್ಟ್ ಪ್ಲೂರಲ್, ಒನ್ ಆಫ್ ದ ಬಂದಾಗ ಆಗುತ್ತಲ್ಲ ಅದೇ ತರ ಸಬ್ಜೆಕ್ಟ್ ಪ್ಲೂರಲ್ ಇರ್ಬೇಕು, ವರ್ಬ್ ಸಿಂಗ್ಯುಲರ್ ಇರ್ಬೇಕು. ಇಷ್ಟೇ. ಯಾವ ವಾಕ್ಯಗಳಲ್ಲಿ ನೀವು ಮೆನಿ ಎ ಅನ್ನುವ ಫ್ರೇಸ್ ಅನ್ನ ಬಳಸ್ತಿರೋ, ದ ಫ್ರೇಸ್ ಮೆನಿ ಎ ಇಸ್ ಆಲ್ವೇಸ್ ಅ ಸಿಂಗ್ಯುಲರ್ ಥಿಂಗ್, ಇಟ್ ಶುಡ್ ಆಲ್ವೇಸ್ ಟೇಕ್ ಎ ಸಿಂಗ್ಯುಲರ್ ವರ್ಬ್. ಬಟ್ ಮೆನಿ ಎ ಅಂತ ಬಳಸಿರುವಂತ ಜಾಗದಲ್ಲಿ ಒನ್ ಆಫ್ ದ ಬಳಸಿದಾಗ ಹೇಗೆ ಸಬ್ಜೆಕ್ಟ್ ಪ್ಲೂರಲ್ ಬಳಸ್ತೀವೋ ಆ ತರ ಮೆನಿ ಎ ಅಂತ ಬಂದಾಗ ಸಬ್ಜೆಕ್ಟ್ ಶುಡ್ ಬಿ ಪ್ಲೂರಲ್. ಮೆನಿ ಎ ಸ್ಟೂಡೆಂಟ್ಸ್ ಹ್ಯಾಸ್ ಪಾಸ್ಡ್ ಇನ್ ದ ಎಕ್ಸಾಮ್ ಅಂತ ಆಗ್ಬೇಕು. ಓಕೆ, ಮೆನಿ ಎ ಸ್ಟೂಡೆಂಟ್ಸ್ ಹ್ಯಾಸ್ ಪಾಸ್ಡ್ ಇನ್ ದ ಎಕ್ಸಾಮ್ಸ್ ಅಂತ ಆಗ್ಬೇಕು. ದಟ್ ಇಸ್ ಅ ಪಾಯಿಂಟ್. ಮೆನಿ ಎ ಅಂತ ನೀವು ಬಳಸಿದಾಗ ಅದರ ಮುಂದೆ ಬರುವ ಸಬ್ಜೆಕ್ಟ್ ಶುಡ್ ಬಿ ಆಲ್ವೇಸ್ ಪ್ಲೂರಲ್, ಬಟ್ ವರ್ಬ್ ಶುಡ್ ಬಿ ಆಲ್ವೇಸ್ ಸಿಂಗ್ಯುಲರ್. So that is what I have written here. ಬರೇ ಮೆನಿ ಅಂತ ಬಂದಾಗ ಕನ್ಫ್ಯೂಷನ್ ಬೇಡ. ದ ವರ್ಡ್ ಮೆನಿ ಇಸ್ ಎ ಪ್ಲೂರಲ್ ಸಬ್ಜೆಕ್ಟ್, ನೋ ಡೌಟ್ ಅಬೌಟ್ ಇಟ್. ಬಟ್ ಮೆನಿ ಎ ಅಂತ ಯಾವಾಗ ಬಳಸ್ತೀವೋ ಆಗ ಮಾತ್ರ ಮೆನಿ ಎ ಅಂತ ಬಂದಾಗ ಸಬ್ಜೆಕ್ಟ್ ಪ್ಲೂರಲ್ ಬರಬೇಕು, ವರ್ಬ್ ಸಿಂಗ್ಯುಲರ್ ಬರಬೇಕು. ಮೆನಿ ಎ ಗರ್ಲ್ಸ್ ಹ್ಯಾಸ್ ಅಡ್ಮಿಟೆಡ್ ಇನ್ ದ ಹಾಸ್ಟೆಲ್ ಗೊತ್ತಾಗ್ತಿದ್ಯಾ? ಮೆನಿ ಎ ಗರ್ಲ್ಸ್ ಹ್ಯಾಸ್. ಸೊ ಪ್ಲೀಸ್ ರಿಮೆಂಬರ್, ಹೇಗೆ ನಾವು ಒನ್ ಆಫ್ ದ ಬಳಸಿದಾಗ ಸಬ್ಜೆಕ್ಟ್ ಪ್ಲೂರಲ್, ವರ್ಬ್ ಸಿಂಗ್ಯುಲರ್ ಬಳಸ್ತೀವೋ ಇಲ್ಲೂ ಕೂಡ ಅಷ್ಟೇ ಸಬ್ಜೆಕ್ಟ್ ಪ್ಲೂರಲ್ ಆಗಬೇಕು, ವರ್ಬ್ ಸಿಂಗ್ಯುಲರ್ ಆಗಬೇಕು. ಯಾವುದನ್ನು ಬಳಸಿದಾಗ ಮೆನಿ ಎ ಅನ್ನುವಂಥದ್ದನ್ನ ಬಳಸ್ತಾರೆ. ಇಸ್ ದಟ್ ಕ್ಲಿಯರ್? ಫೈನ್. ಸೊ ಇವಷ್ಟು ವಿಷಯಗಳು ಗೊತ್ತಿರಬೇಕು. ಅಟ್ ಲಾಸ್ಟ್ ಒನ್ ಮೋರ್ ಥಿಂಗ್ ದಟ್ ಯು ಶುಡ್ ರಿಮೆಂಬರ್ ಇನ್ ಟರ್ಮ್ಸ್ ಆಫ್ ಅಪ್ ಟು ಓಕೆ 20 ಆಗೋಗಿದ್ಯಾ? ಇರ್ಲಿ, ಇದರಲ್ಲೇ ಬರೀತೀನಿ ನೋಡಿ. ಇದನ್ನ ಇದು ಕೂಡ ಎರರ್ ಐಡೆಂಟಿಫಿಕೇಶನ್ ಬಂದಿದೆ, ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟಂತ ವಿಷಯನೇ. ಆಮೇಲೆ ಬಹಳ ಜನ ಈ ಸಿಂಗ್ಯುಲರ್ ಪ್ಲೂರಲ್ ತಪ್ಪು ತಿಳ್ಕೊಂಡಿರ್ತಾರೆ. ಈಗ ಸನ್ ಇನ್ ಲಾ ಅಂದ್ರೆ ಏನು? ಸನ್ ಇನ್ ಲಾ ಅಂದ್ರೆ ಅಳಿಯ ಅಂತ.
ಸನ್ ಇನ್ ಲಾ, ಬ್ರದರ್ ಇನ್ ಲಾ, ಫಾದರ್ ಇನ್ ಲಾ, ಮದರ್ ಇನ್ ಲಾ ಇದಾವಲ್ಲ, ಇವುಗಳ ಪ್ಲೂರಲ್ ಫಾರ್ಮ್ ಏನು ಅಂದ್ರೆ ಸನ್ಸ್ ಇನ್ ಲಾ ಅಂತ ಬರೆಯುವುದು ಸರಿಯಾದ ಕ್ರಮ. ನಾವು ಸನ್ ಇನ್ ಲಾಸ್ ಅಂದ್ಬಿಡ್ತೀವಿ, ದಟ್ ಇಸ್ ರಾಂಗ್. ಲಾಗಲ್ಲ ನೀವು ಎಸ್ ಸೇರಿಸಬೇಕಾಗಿರೋದು, ಸನ್ ಅಥವಾ ಬ್ರದರ್ ಅಥವಾ ಸಿಸ್ಟರ್ ಅದಕ್ಕೆ ಎಸ್ ಸೇರಿಸಬೇಕು. ಸನ್ ಇನ್ ಲಾ ಇದು ನಿಮ್ಗೆ ಆ ಜೆಂಡರ್ ಮತ್ತೆ ನಂಬರ್ ವರ್ಡ್ಸ್ ಅನ್ನ ಕೊಡ್ತಾನೆ ಅಂತ ಹೇಳಿದ್ನಲ್ಲ ಪ್ಲೂರಲ್, ಅಲ್ಲೂ ಕೊಟ್ಟಿದ್ದಾನೆ ಎಷ್ಟೋ ಸರಿ. ಸನ್ ಇನ್ ಲಾ, ಸನ್ಸ್ ಇನ್ ಲಾ ಬದಲು ಸನ್ ಇನ್ ಲಾಸ್ ಅಂತ ಕೊಟ್ಟಿರ್ತಾನೆ, ಅದು ತಪ್ಪಿದೆ ಅಂತ ಅರ್ಥ, ರೈಟ್? ಸೊ ಇದರ ಪ್ಲೂರಲ್ ಸನ್ ಇನ್ ಲಾ ನ ಪ್ಲೂರಲ್ ಸನ್ಸ್ ಇನ್ ಲಾ. ಅದೇ ರೀತಿ ನೀವು ಬ್ರದರ್ ಇನ್ ಲಾ ಅಂದ್ರೆ ಅದರ ಪ್ಲೂರಲ್ ಬ್ರದರ್ಸ್ ಇನ್ ಲಾ. ಸೇಮ್ ಸಿಸ್ಟರ್ ಇನ್ ಲಾ ಅಂದ್ರೆ ಅದರ ಪ್ಲೂರಲ್ ಕೂಡ ಸಿಸ್ಟರ್ಸ್ ಇನ್ ಲಾ. ಬ್ರದರ್, ಸಿಸ್ಟರ್, ಮದರ್, ಫಾದರ್ ಇದಕ್ಕೆ ಎಸ್ ಅನ್ನ ಸೇರಿಸಬೇಕೇ ಹೊರತು ಇನ್ ಲಾಸ್ ಎಷ್ಟೋ ಸರಿ ಹೇಳ್ತಾ ಇರ್ತೀವಿ ಮೈ ಇನ್ ಲಾಸ್ ಹ್ಯಾವ್ ಕಮ್ ಅಂತ ಹೇಳಿ, ರೈಟ್? ಸೊ ಇನ್ ಲಾಗಲ್ಲ ನೀವು ಎಸ್ ಸೇರಿಸಬೇಕಾಗಿರೋದು ಮೈ ಸಿಸ್ಟರ್ ಇನ್ ಲಾ ಹ್ಯಾಸ್. ಬಹಳ ಜನ ಸಿಸ್ಟರ್ಸ್ ಇನ್ ಲಾ ಇದ್ರೆ ಮೈ ಸಿಸ್ಟರ್ಸ್ ಇನ್ ಲಾ ಹ್ಯಾವ್ ಕಮ್. ಅರ್ಥ ಆಗ್ತಿದ್ಯಾ? ಸೊ ಸಿಸ್ಟರ್ಸ್ ಇನ್ ಲಾ, ಬ್ರದರ್ಸ್ ಇನ್ ಲಾ, ಫಾದರ್ಸ್ ಇನ್ ಲಾ, ಮದರ್ಸ್ ಇನ್ ಲಾ, ಸನ್ಸ್ ಇನ್ ಲಾ. ಅರ್ಥ ಆಗ್ತಿದ್ಯಾ? ಸೊ ನೀವು ಹಾಗೆ ಹೇಳ್ಬೇಕೆ ಹೊರತು ಅವುಗಳನ್ನ ಇನ್ ಲಾ ಜೊತೆಗೆ ಎಸ್ ಅನ್ನ ಸೇರಿಸಬೇಡಿ. ದಿಸ್ ಆಲ್ಸೋ ಕಮ್ಸ್ ಅಂಡರ್ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್. ಯಾಕೆಂದ್ರೆ ಎರರ್ ಐಡೆಂಟಿಫಿಕೇಶನ್ ಅಲ್ಲಿ ಇದನ್ನ ಬೇಸಿಸ್ ಆಗಿ ಇಟ್ಕೊಂಡು ಪ್ರಶ್ನೆ ಬಂದಿರುವಂತದ್ದನ್ನು ನಾವು ನೋಡಬಹುದು. ಅವನಲ್ಲಾದ್ರೂ ಕೇಳ್ಬೋದು, ಅಥವಾ ಈ ಸಿಂಗ್ಯುಲರ್ ಪ್ಲೂರಲ್ ಗಳ ಲಿಸ್ಟ್ ಕೊಡ್ತಾನಲ್ಲ ABCD ಅಂತ 4 ಗ್ರೂಪ್ ಕೊಟ್ಟು, ಯಾವ ಗ್ರೂಪ್ ಅಲ್ಲಿ ಎಲ್ಲಾ ಸಿಂಗ್ಯುಲರ್ ಪ್ಲೂರಲ್ ಸರಿ ಇದೆ ಅಥವಾ ತಪ್ಪಿದೆ ಅಂತ ಏನೋ ನೋಡಿ ಅಂತ ಒಂದು ಮಾಡ್ಲಿಕ್ಕೆ ಕೊಡ್ತಾನೆ. ಕೈಂಡ್ ಆಫ್ ಅ ಮ್ಯಾಚ್ ದ ಫಾಲೋಯಿಂಗ್. ದಟ್ ಈಸ್ ವೆರಿ ಸಿಂಪಲ್. ಅಲ್ಲಿ ಆ ಪದಗಳು ಬಂದಿರ್ತವೆ, ಡೀರು, ಶೀಪ್, ಫಿಶ್. ಫಿಶಿಗೂ ಫಿಶಸ್ ಇಲ್ಲ, ಸಿಂಗ್ಯುಲರ್. ಫಿಶ್, ಡೀರ್, ಶೀಪ್ ದೇ ಆರ್ ಸಿಂಗ್ಯುಲರ್ ಇನ್ ದೇರ್ ಟರ್ಮ್. ಅದೇ ರೀತಿ ಕ್ಯಾಟಲ್ ಅನ್ನುವ ಪದನೂ ಅಷ್ಟೇ, ಆಗ್ಲೇ ನೆನಪಾಗಿಲ್ಲ ನನಗೆ, CATTLE. ಏನು ಕ್ಯಾಟಲ್ ಅಂದ್ರೆ? ಕ್ಯಾಟಲ್ ಅಂದ್ರೆ ಜಾನುವಾರುಗಳು. ಕ್ಯಾಟಲ್ ಅನ್ನುವ ಪದ ಕೂಡ ಸಿಂಗ್ಯುಲರ್ ಆಲ್ವೇಸ್, ಅದಕ್ಕೆ ಕ್ಯಾಟಲ್ಸ್ ಅಂತ ಹೇಳಕ್ ಬರೋದಿಲ್ಲ. ನೀವು ಕ್ಯಾಟಲ್ ಆರ್ ಗ್ರೇಸಿಂಗ್ ಅಂತ ಹೇಳ್ಬೇಕು ಹೊರತು ಕ್ಯಾಟಲ್ಸ್ ಆರ್ ಗ್ರೇಸಿಂಗ್ ಅಂತ ಹೇಳಿಕ್ಕೆ ಬರೋದಿಲ್ಲ. ಯು ಕ್ಯಾನಾಟ್ ಆಡ್ ಎಸ್ ಟು ಇಟ್. ದಟ್ಸ್ ಆಲ್ಸೋ ಎನ್ ಅನ್ಕೌಂಟಬಲ್ ನೌನ್ ಅನ್ನುವಂಥದ್ದು. ಹಾಗೆ ಸೊ ಇವಿಷ್ಟು ವಿಷಯಗಳು ನಮಗೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗೊತ್ತಿರಬೇಕು. ಇಷ್ಟು ವಿಷಯಗಳು ಗೊತ್ತಿದೆ ಅಂತ ಅಂದ್ರೆ ಆಗ ಇಟ್ ಬಿಕಮ್ಸ್ ಈಸಿ. ಸೊ ಅಲ್ಲಿ ಏನ್ 4 ಪ್ರಶ್ನೆಗಳನ್ನು ಕೇಳ್ತಾನಲ್ಲ, ಕೆಲವೊಮ್ಮೆ 4ಕ್ಕೆ 4 ಇದುವರೆಗೂ ನಾವು ಡಿಸ್ಕಸ್ ಮಾಡಿದ ಯಾವುದೋ ಒಂದು ರೂಲ್ ಮೇಲೆ ಬಂದಿರ್ತವೆ. ಕ್ವಿಕ್ ಆಗಿ ಒಮ್ಮೆ ವಿ ಕ್ಯಾನ್ ಹ್ಯಾವ್ ಎ ರೀಕ್ಯಾಪ್ ಕ್ವಿಕ್ಲಿ ಇನ್ 1 minute and then we can start with the questions. ಬೇಸಿಕಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂದ್ರೆ ಏನು ಅಂತ ಹೇಳಿದ್ರೆ, ವಾಕ್ಯದಲ್ಲಿ ಇಡೀ ವಾಕ್ಯದಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ಐಡೆಂಟಿಫೈ ಮಾಡ್ಬೇಕಾಗುತ್ತೆ. ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ವರ್ಬ್ ಸಿಂಗ್ಯುಲರ್ ಆಗಿರುತ್ತೆ, ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ವರ್ಬ್ ಪ್ಲೂರಲ್ ಆಗಿರುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ರೂಲ್ಗಳು ಯಾವಪ್ಪ ಅಂದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಯಾವಾಗ ವಾಕ್ಯ ಅಂಡ್ ಇಂದ ಜಾಯಿನ್ ಮಾಡಲ್ಪಡುತ್ತೋ, when two subjects are joined by and, ಎರಡು ಸೇರ್ಬಿಟ್ಟು ಪ್ಲೂರಲ್ ಆಗುತ್ತೆ, ನೋ ಡೌಟ್ ಅಬೌಟ್ ಇಟ್. ಹಾಗೇನೆ can you bring this side? ಇರಲಿ. 2 subjects and ಇಂದ ಜಾಯಿನ್ ಆಗಿದ್ದಾವೆ, ಆದ್ರೆ ಒಂದೇ ವಿಷಯವನ್ನು ಕುರಿತು ಹೇಳ್ತಾ ಇದ್ದಾವೆ, ಸಿಂಗಲ್ ಎಂಟಿಟಿ ಬಗ್ಗೆ ಮಾತಾಡ್ತಿದ್ದಾವೆ, ಸಿಂಗಲ್ ಥಾಟ್ ಪ್ರಾಸೆಸ್. 2 and 2 is 4, 2 and 2 makes 4. ಇಡ್ಲಿ ಅಂಡ್ ಸಾಂಬಾರ್ was served for breakfast. ಅದು ಆನಂತರ ಅಂಡ್ ಇಂದ ಜಾಯಿನ್ ಮಾಡಿದ್ದಾರೆ, ಅಲ್ಲೂ ದ ಇದೆ, ಇಲ್ಲೂ ದ ಇದ್ರೆ ಪ್ಲೂರಲ್. ಬಿಗಿನಿಂಗ್ ಅಲ್ಲಿ ದ ಇದೆ, ಇಲ್ಲಿ ದ ಇಲ್ಲ ಅಂದ್ರೆ ಆಬ್ವಿಯಸ್ಲಿ ಏನು ಸಿಂಗ್ಯುಲರ್, ಒಬ್ಬರೇ ವ್ಯಕ್ತಿ ಅಂತ. ಸೊ ಅದರ ಆಧಾರದಲ್ಲಿ ವರ್ಬ್ ಅನ್ನ ಬಳಸಬೇಕು. ಇದೊಂದು ಬಹಳ ಮುಖ್ಯವಾದ ನಿಯಮ. ಎವ್ರಿಬಡಿ, ಸಮ್ವನ್, ಸಂಬಡಿ, ಇವೆಲ್ಲ ಈಚ್, ಎವ್ರಿ, ಏನಿದಾವೆ, ಈದರ್, ನೀದರ್, ಈ ಎಲ್ಲ ಪದಗಳು ಯಾವಾಗಲೂ ಕೂಡ ಸಿಂಗ್ಯುಲರ್ ಆಗಿರ್ತವೆ. ಅವುಗಳನ್ನ ಬಳಸಿದ ವಾಕ್ಯದಲ್ಲಿ ವರ್ಬ್ ಸಿಂಗ್ಯುಲರ್ ಆಗೇ ಇರಬೇಕು ಅಂತಕ್ಕಂಥ. ನೆಕ್ಸ್ಟ್ ಒನ್ ಆಫ್ ದ ಅನ್ನುವ ಫ್ರೇಸ್ ಅನ್ನ ಬಳಸಿದ ವಾಕ್ಯಗಳಲ್ಲಿ ಮುಂದೆ ಬರುವ ಸಬ್ಜೆಕ್ಟ್ ಪ್ಲೂರಲ್ ಆಗಿರ್ಬೇಕು, ವರ್ಬ್ ಏನಾಗಿರ್ಬೇಕು, ಸಿಂಗ್ಯುಲರ್ ಆಗೇ ಇರಬೇಕು. ಈದರ್ ಆರ್ ನೀದರ್ ನಾರ್ ಇವುಗಳು ಬಂದಂತ ವಾಕ್ಯಗಳಲ್ಲಿ ನಿಯರೆಸ್ಟ್ ಸಬ್ಜೆಕ್ಟ್ ಗೆ ಅನುಗುಣವಾಗಿ ವರ್ಬ್ ಅನ್ನ ನಾವು ಬಳಸಬೇಕು. ಅದು ಸಿಂಗ್ಯುಲರ್ ಇದೆಯಾ ಪ್ಲೂರಲ್ ಇದೆಯಾ ನೋಡ್ಕೋಬೇಕು. ಅದಾದ ನಂತರ ಆಸ್ ವೆಲ್ ಆಸ್, ಅಲಾಂಗ್ ವಿತ್, ಟುಗೆದರ್ ವಿತ್ ಇವುಗಳನ್ನ ಬಳಸಿದಂತ ವಾಕ್ಯಗಳಲ್ಲಿ ಫಸ್ಟ್ ಸಬ್ಜೆಕ್ಟ್ ಅನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಫಸ್ಟ್ ಸಬ್ಜೆಕ್ಟ್ ಸಿಂಗ್ಯುಲರ್ ಇದ್ರೆ ಸಿಂಗ್ಯುಲರ್ ವರ್ಬ್, ಫಸ್ಟ್ ಸಬ್ಜೆಕ್ಟ್ ಪ್ಲೂರಲ್ ಇದ್ರೆ ಪ್ಲೂರಲ್ ವರ್ಬ್ ಅನ್ನ ಬಳಸಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಡಿಸ್ಟೆನ್ಸ್, ಟೈಮ್, ವೇಟ್, ಅಮೌಂಟ್ ಇವುಗಳು ಎಷ್ಟೇ ದೊಡ್ಡ ಪ್ರಮಾಣದಲ್ಲಿದ್ದು ಅವುಗಳ ಜೊತೆಗೆ ಕಿಲೋಮೀಟರ್ಸ್, ರುಪೀಸ್, ಕಿಲೋಗ್ರಾಮ್ಸ್ ಅಂತ ಇದ್ರೂ ಕೂಡ, ಆಬ್ವಿಯಸ್ಲಿ ರುಪೀಸ್ ಅಂತ ಇದ್ರೂ ಕೂಡ, ಈಗ 5 centuries ಅದೊಂದು ಪೀರಿಯಡ್ ಆಫ್ ಟೈಮ್, ಅದನ್ನ ನೀವು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡಬೇಕು. 5 centuries ಈಸ್ ಅದೊಂದು ಎಂಟಿಟಿ, ಪೀರಿಯಡ್ ಆಫ್ ಟೈಮ್ ಆಗಿ ಕನ್ಸಿಡರ್ ಮಾಡಬೇಕು. ಅಂಡ್ ದಟ್ ಶುಡ್ ಬಿ ಆಲ್ವೇಸ್ ಸಿಂಗ್ಯುಲರ್. ನೆಕ್ಸ್ಟ್ ಇನ್ಫಾರ್ಮೇಶನ್, ಹೇರ್, ಶೀಪ್, ಫರ್ನಿಚರ್, ಪೊಯೆಟ್ರಿ, ಸೀನರಿ, ಡೀರ್, ಲಗೇಜ್, ಫಿಶ್, ಕ್ಯಾಟಲ್ ಇಲ್ಲೇ ಸೇರಿಸ್ಕೊಬಹುದು ಆ ಪದಗಳನ್ನ. ಹಾಗೇನೆ ವೆರಿ ಇಂಪಾರ್ಟೆಂಟ್, ಇದು ಅನೇಕ ಬಾರಿ ಪರೀಕ್ಷೆಯಲ್ಲಿ ಬಂದಿದೆ, ಚೈಲ್ಡ್ ಅನ್ನುವ ಪದದ ಪ್ಲೂರಲ್ ಚಿಲ್ಡ್ರನ್.
ಓಕೆ, ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಚಿಲ್ಡ್ರನ್ಸ್ ಇನ್ ಇಂಗ್ಲಿಷ್. ಈ ಪದ ಇಂಗ್ಲಿಷ್ ಇಲ್ವೇ ಇಲ್ಲ, ದಯವಿಟ್ಟು ತಿಳ್ಕೊ. ದ ಚಿಲ್ಡ್ರನ್ಸ್ ಅಂತ ಏನಾದ್ರು ಯೂಸ್ ಮಾಡಿ ಒಂದು ಸೆಂಟೆನ್ಸ್ ಕೊಟ್ಟಿದ್ದ ಅಂದ್ರೆ ಆ ಚಿಲ್ಡ್ರನ್ಸ್ ಅನ್ನೋ ಪದ ಎಲ್ಲಿದೆಯೋ ಅದೇ ಎರರ್ ಅಂತ ಅರ್ಥ. ಸಾಕಷ್ಟು ಜನ ಚಿಲ್ಡ್ರನ್ಸ್ ಅಂತ ಬಳಸ್ತಿರ್ತಾರೆ, ಪೀಪಲ್ಸ್ ಅಂತ ಬಳಸ್ತಾ ಇರ್ತಾರೆ. ತಪ್ಪು. ಯು ಶುಡ್ ಓನ್ಲಿ ಯೂಸ್ ಪೀಪಲ್, ಪೀಪಲ್ಸ್ ಅಲ್ಲ, ಚಿಲ್ಡ್ರನ್ಸ್ ಅಲ್ಲ. ಚೈಲ್ಡಿನ ಪ್ಲೂರಲ್ಲೇ ಏನಾಗಿದೆ, ಚಿಲ್ಡ್ರನ್ ಆಗಿದೆ. ಸೊ ಯು ಶುಡ್ ನಾಟ್ ಯೂಸ್ ಚಿಲ್ಡ್ರನ್ಸ್ ಅನ್ನುವ ಪದವನ್ನ. ಹಾಗೇನೆ ಪ್ಯಾಂಟ್ಸ್, ಸಿಸರ್ಸ್, ಟ್ರೌಸರ್ಸ್, ಕೀಸ್, ದೇ ಆರ್ ಆಲ್ವೇಸ್ ಪ್ಲೂರಲ್ಸ್. ಬಟ್ ಅದ್ರ ಜೊತೆಗೆ ಪೇರ್ ಆಫ್ ಅನ್ನೋದು ಬಂದಿತ್ತು ಅಂದ್ರೆ ಅದು ಸಿಂಗ್ಯುಲರ್. ಎ ನಂಬರ್ ಆಫ್ ಮತ್ತೆ ಎ ಸೀರೀಸ್ ಆಫ್ ಪ್ಲಸ್ ಪ್ಲೂರಲ್ಗಳು ಏನಾಗ್ತದೆ, ಪೀಪಲ್ ಇಸ್ ಆಲ್ವೇಸ್ ಪ್ಲೂರಲ್, ನೋ ಡೌಟ್ ಅಬೌಟ್ ಇಟ್. ಎ ನಂಬರ್ ಆಫ್ ಎ ಸೀರೀಸ್ ಆಫ್ ಪ್ಲಸ್ ಪ್ಲೂರಲ್ ಇದ್ರೆ ಪ್ಲೂರಲ್. ಬಟ್ ದ ನಂಬರ್ ಆಫ್ ಅನ್ನೋದು ಪ್ಲೂರಲ್ ಸಬ್ಜೆಕ್ಟ್ ಗಳ ಜೊತೆಗೆ ಬಂದ್ರು ಕೂಡ ಅದು ಯಾವಾಗಲೂ ಏನಾಗಿರುತ್ತೆ, ಸಿಂಗ್ಯುಲರ್ ಆಗಿರುತ್ತೆ. ಆ ನಂತರ ಇದೊಂದು ಮುಖ್ಯವಾದ ವಿಷಯ ಹೇಳಿದೆ, ಯಾವುದು, ಇಫ್, ಆಸ್ ಇಫ್, ಆಸ್ ದೋ ಬಳಸ್ಬಿಟ್ಟು ವಾಕ್ಯ ಏನಾದ್ರು ಒಂದು ಅಸಂಭವವಾದ ಸನ್ನಿವೇಶವನ್ನ, ಕೈತಪ್ಪಿ ಹೋದ ಅವಕಾಶವನ್ನ, ರಿಗ್ರೆಟ್ ಅನ್ನ ಕುರಿತು ಇದ್ರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಸಬ್ಜೆಕ್ಟ್, ಸಿಂಗ್ಯುಲರ್ ಪ್ಲೂರಲ್ ಏನು ನೋಡದೆ ಯಾವುದನ್ನೇ ಬಳಸಬೇಕು, ಎಲ್ಲಾ ಸಬ್ಜೆಕ್ಟ್ ಜೊತೆ ಯಾವಾಗಲೂ ವರ್ ಅನ್ನ ಬಳಸಬೇಕು. ಆಸ್ ಇನ್ ಇಫ್ ಇಟ್ ವರ್ ರೈನಿಂಗ್ ಹಿಯರ್, ಇಫ್ ಐ ವರ್ ದೇರ್, ಇಫ್ ಯು ವರ್ ಹಿಯರ್. ಯಾಕಂದ್ರೆ ಅವನಿಗೆ ಬಂದಿರಕ್ ಆಗಲ್ಲ, ಬರೀ ಇಮ್ಯಾಜಿನ್ ಮಾಡ್ಕೊಳ್ಬಹುದು ಅಷ್ಟೇ. ಸೊ ಹಾಗಾಗಿ ಅದ್ರ ಜೊತೆ ಏನನ್ನ ಬಳಸ್ತೀವಿ, ವರ್ ಅನ್ನೋದನ್ನ ಬಳಸ್ತೀವಿ. ನೆಕ್ಸ್ಟ್, ಮಾಬ್, ಗವರ್ನಮೆಂಟ್, ಅಸೆಂಬ್ಲಿ, ಕೌನ್ಸಿಲ್, ಕಮಿಟಿ, ಫ್ಯೂ ವರ್ಡ್ಸ್. ಆ ವರ್ಡ್ ಅನ್ನ ಪ್ರೊನೌನ್ಸ್ ಮಾಡಿದಾಗಲೇ ಅದ್ರಲ್ಲಿ ತುಂಬಾ ಜನ ಇನ್ವಾಲ್ವ್ ಆಗಿರೋದು ನಮ್ಗೆ ಗೊತ್ತಾಗುತ್ತೆ. ಬಟ್ ಆಸ್ ಅನ್ ಎಂಟಿಟಿ ದೋಸ್ ಆರ್ ಕನ್ಸಿಡರ್ಡ್ ಸಿಂಗ್ಯುಲರ್. ಅವು ಟೋಟಲ್ ಆಗಿ ಒಂದು ಸಿಂಗ್ಯುಲರ್ ಎಂಟಿಟಿ ಆಗಿ ಕನ್ಸಿಡರ್ ಆಗ್ತದೆ. ಹಾಗಾಗಿ ಅವುಗಳ ಜೊತೆಗೆ ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನು ನಾವು ವರ್ಬ್ ಅನ್ನು ಬಳಸಬೇಕು. ಕೆಲವು ಸಬ್ಜೆಕ್ಟ್ ಗಳ ಹೆಸರಿನಲ್ಲಿ ಕೊನೆಯಲ್ಲಿ ಎಸ್ ಅಲ್ಲಿ ಎಂಡ್ ಆಗ್ತವೆ. ಎಕನಾಮಿಕ್ಸ್, ಸಿವಿಕ್ಸ್, ಫಿಸಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮ್ಯಾಟಿಕ್ಸ್ ಅಂತ ಹೇಳಲ್ಲ. ಹಾಗಂತೇಳಿ ಅವು ಪ್ಲೂರಲ್ ಅಲ್ಲ, ಎಸ್ ಇದೆ, ಆ ಸಬ್ಜೆಕ್ಟ್ ಹೆಸರೇ ಎಸ್ ಅಷ್ಟೇ, ಕೊನೆಯಲ್ಲಿ ಎಂಡ್ ಆಗಿದೆ. ಸೊ ಅವು ಸಿಂಗ್ಯುಲರ್ಸ್ ಆಗಿರ್ತವೆ, ಸಿಂಗ್ಯುಲರ್ ಬಳಸಬೇಕು. ಕೊನೆಯದಾಗಿ ಮತ್ತೊಂದು ಬಹಳ ಮುಖ್ಯವಾದ ನಿಯಮ ಅಂದ್ರೆ, ಮೆನಿ ಅನ್ನುವಂಥದ್ದು ಪ್ಲೂರಲ್. ಬಟ್ ಮೆನಿ ಎ ಅಂತ ಬಂದಾಗ ಸಬ್ಜೆಕ್ಟ್ ಪ್ಲೂರಲ್ ಇರಬೇಕು, ವರ್ಬ್ ಏನಾಗಬೇಕು, ಸಿಂಗ್ಯುಲರ್ ಇರಬೇಕು ಅನ್ನುವಂಥದ್ದು. ಆಸ್ ಇನ್ ಮೆನಿ ಸ್ಟೂಡೆಂಟ್ಸ್ ಅಂತ ನೋಡಿ, ಇಲ್ಲಿ ಹ್ಯಾವ್ ಅಂತ ಹಾಕಂಗಿಲ್ಲ. ಇದು ಬಂದಿದೆ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಐ ಶೋ ಯು ದ ಕ್ವೆಶ್ಚನ್. ಮೆನಿ ಎ ಹ್ಯಾಸ್ ಅಂತಾನೆ ಬಳಸಬೇಕು, ಇಲ್ಲಿ ಪ್ಲೂರಲ್ ಸಬ್ಜೆಕ್ಟ್ ಇರಬೇಕು. ಅದಾದ್ಮೇಲೆ ಮತ್ತೊಂದು ಮುಖ್ಯವಾದದ್ದು, ಈ ಸನ್ ಇನ್ ಲಾ ಅನ್ನುವಂಥದ್ದನ್ನ ಪ್ಲೂರಲ್ ಮಾಡುವಾಗ ಸನ್ಸ್ ಇನ್ ಲಾ ಅಂತ ಮಾಡ್ಬೇಕೆ ಹೊರತು ಸನ್ ಇನ್ ಲಾಸ್ ಅಲ್ಲ. ಅದ್ರ ಮೇಲೂ ಪ್ರಶ್ನೆಗಳು ಬಂದಿದ್ದಾವೆ. ಸನ್ಸ್ ಇನ್ ಲಾ, ಸನ್ ಇನ್ ಲಾ, ಬ್ರದರ್ಸ್ ಇನ್ ಲಾ, ಸಿಸ್ಟರ್ಸ್ ಇನ್ ಲಾ, ಡಾಟರ್ಸ್ ಇನ್ ಲಾ, ಮದರ್ಸ್ ಇನ್ ಲಾ, ಫಾದರ್ಸ್ ಇನ್ ಲಾ ಅನ್ನೋದು ಸರಿಯಾದ ಕ್ರಮವೇ ಹೊರತು ಲಾಗೆ ಎಸ್ ಅನ್ನ ಸೇರಿಸಬಾರ್ದು ಅನ್ನುವಂಥದ್ದು. ಸೊ ಇವಿಷ್ಟು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಗೆ ಸಂಬಂಧಪಟ್ಟ ಹಾಗೆ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂತಹ ವಿಷಯ. ಈಗ ಇದರ ಆಧಾರದಲ್ಲಿ ನೋಡಿ, ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬರ್ಬೋದು. ಮ್ಯಾಕ್ಸಿಮಮ್ ಟೈಮ್ ಎರರ್ ಐಡೆಂಟಿಫಿಕೇಶನ್ ಪ್ರಶ್ನೆಗಳೇ ಬಂದಿದೆ. ABCD ಅಂತ ಡಿವೈಡ್ ಮಾಡೋದು, ನೋ ಎರರ್ ಅಂತ. ಅದಲ್ಲದೆ ಹಾಗೆ ಕೊಡ್ಬೇಕು ಅಂತೇನಿಲ್ಲ. ಎಷ್ಟೋ ಸರಿ ಫಿಲ್ ಇನ್ ದ ಬ್ಲಾಂಕ್ ತರ MCQs ಬಂದಿದೆ. ಅಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಬೇಸ್ಡ್ ಅಂತ ಅವ್ನು ಕೊಟ್ಟಿರಲ್ಲ. ಪ್ರಶ್ನೆ ಓದಿದಾಗ ಟೆನ್ಸ್ ಮತ್ತೊಂದು ವರ್ಬ್ ಎಲ್ಲವನ್ನು ಮ್ಯಾಚ್ ಮಾಡಿ ಕರೆಕ್ಟ್ ಆಗಿ ಸಪ್ಲೈ ಮಾಡಬೇಕು. ಅದು ದಟ್ ಇಸ್ ಅವರ್ ಡ್ಯೂಟಿ. ಹಿ ವಿಲ್ ಓನ್ಲಿ ಸೇ fill in the blank with the suitable option. That's all. But it is our duty to understand ಅಲ್ಲಿ ಏನ್ ಸಬ್ಜೆಕ್ಟ್ ಇದೆ, ಏನ್ ವರ್ಬ್ ಇದೆ, ಸಿಂಗ್ಯುಲರ್ ಬೇಕಾ, ಪ್ಲೂರಲ್ ಬೇಕಾ, ಇವನ್ನೆಲ್ಲ ನೋಡ್ಕೊಂಡು ಏನ್ ಮಾಡ್ಬೇಕು, ನಾವು ಬಳಸಬೇಕಾಗುತ್ತೆ ಅನ್ನುವಂಥದ್ದು. ಕ್ಲಿಯರ್? ಗುಡ್. ನೆಕ್ಸ್ಟ್, now let us go to this ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ನ ಕ್ವೆಶ್ಚನ್ ಗಳಿಗೆ ಈಗ ಹೋಗೋಣ. ಮತ್ತೆ ನಾನು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತ ಹೇಳಿದಾಗ ಹೆಲ್ಪಿಂಗ್ ವರ್ಬೇ ಇರಬೇಕು ಅಂತಿಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮತ್ತೆ ಸಿಂಪಲ್ ಪಾಸ್ಟ್ ಟೆನ್ಸ್ ಗಳಲ್ಲಿ ಹೆಲ್ಪಿಂಗ್ ವರ್ಬ್ ಇರೋದಿಲ್ಲ. ಆಗ್ಲೂ ಕೂಡ ನಾವು ವರ್ಬ್ ಅನ್ನ ಕರೆಕ್ಟ್ ಆಗಿ ಬಳಸಬೇಕು. ಈ ಪ್ಲೇಸ್, he singular, place singular, subject verb agreement is made, it is correct. She cooks food, subject verb agreement correct ಇದೆ ಅಂತ ಅರ್ಥ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮತ್ತೆ ಟೆನ್ಸಸ್ ಎರಡು ಸೇರ್ಕೊಂಡು ಎಷ್ಟೋ ಸರಿ ನಾವು ಕೆಲವು ಪ್ರಶ್ನೆಗಳಿಗೆ ಆರಾಮಾಗಿ ಉತ್ತರಿಸಬಹುದು. ಅವೆರಡು ಗೊತ್ತಿರಬೇಕು. ಇಟ್ ಇಸ್ ಈಸಿ ಟು ಆನ್ಸರ್ ಅನ್ನುವಂಥದ್ದು. ಓಕೆ, ಫೈನ್. ನೌ ಲೆಟ್ ಮಿ ಗೋ ಟು ದಿಸ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ರಿಲೇಟೆಡ್ ಕ್ವೆಶ್ಚನ್ಸ್. ಇದೇನಾಯ್ತಪ್ಪ? Subject verb agreement. Yes. ಹಾ, ಇಲ್ಲಿ ನೋಡಿ, ಈಗ ಈ ತರ ಯಾವುದೋ ಒಂದು ಫಿಲ್ ಇನ್ ದ ಬ್ಲಾಂಕ್ ಪ್ರಶ್ನೆ ಅಲ್ಲಿ ಬಂದಿದೆ ಅಂದ್ರೆ ಅದು ಆಬ್ವಿಯಸ್ಲಿ ಏನಾಗಿದೆ ಅಂತ ಅರ್ಥ, ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ಮತ್ತೆ ಟೆನ್ಸಸ್ ಮಿಕ್ಸ್ ಆಗಿ ಬಂದಿದೆ ಅಂತ ಅರ್ಥ. ಮೈ ಫ್ಯಾಮಿಲಿ ಡ್ಯಾಶ್ ಕಮಿಂಗ್ ಟು ದ ಸಿಟಿ ಟುಮಾರೋ.
ಸಾರಿ, ಯಾವ್ದು ಆನ್ಸರ್ ಇದಕ್ಕೆ? ಮೈ ಫ್ಯಾಮಿಲಿ ಈಸ್ ಕಮಿಂಗ್ ಟು ದ ಸಿಟಿ ಟುಮಾರೋ ಅನ್ನೋದು ಇದಕ್ಕೆ ಆನ್ಸರ್ ಆಗುತ್ತೆ. ಯು ಪೀಪಲ್ ವಿತ್ ಮೀ ಇದೀರಾ? ನೆಕ್ಸ್ಟ್, ದ ಸ್ಟಾಫ್ ಡ್ಯಾಶ್ ಆಲ್ ಗಾನ್ ಆನ್ ಎ ಹಾಲಿಡೇ ಅಂತಿದೆ ನೋಡಿ. ಸ್ಟಾಫ್ ಅಂತಿದೆ, ಆಲ್ ಅನ್ನೋದು ಕ್ಲೂ ಕೊಡ್ತಾ ಇದೆ ನಮ್ಗೆ ಇಲ್ಲಿ. ದ ಸ್ಟಾಫ್ ಹ್ಯಾವ್ ಆಲ್ ಗಾನ್ ಆನ್ ಎ ಹಾಲಿಡೇ, ಎಲ್ಲರೂ ಹೋಗಿದ್ದಾರೆ ಅಂತಿದೆ. ಸೊ ಆಲ್ ಅಂತಿರೋದ್ರಿಂದ ಹ್ಯಾವ್ ಅನ್ನೋದು ಇದಕ್ಕೆ ಆನ್ಸರ್ ಆಗಿದೆ ಅನ್ನುವಂಥದ್ದು. ಇನ್ನೊಂದು ಬಹಳ ಮುಖ್ಯವಾಗಿದ್ದನ್ನ ನಾನು ನಿಮ್ಗೆ ಬಹುಶಃ ಅಲ್ಲಿ ಇದನ್ನ ಮಾಡುವಾಗ ಹೇಳಿದೆ ಅನ್ಸುತ್ತೆ. ಆರ್ಟಿಕಲ್ಸ್ ಯಾವಾಗ ಪೊಲೀಸ್ ಅನ್ನುವ ಪದ ಇದೆಯಲ್ಲ, ವರ್ಡ್ ಪೊಲೀಸ್ ಯಾವಾಗಲೇ ದ ಜೊತೆಗೆ ಬಂತು ಅಂದ್ರೆ ಅದು ಪ್ಲೂರಲ್ ಅಂತಾನೆ ಅರ್ಥ. ಒಬ್ಬ ಪೊಲೀಸ್ ಅನ್ನ ಕುರಿತು ನಾವು ಹೇಳುವಾಗ ವಿ ಶುಡ್ ಸೇ ಪೊಲೀಸ್ ಮನ್, ಎ ಪೊಲೀಸ್ ಮನ್ ಆರ್ ಎ ಪೊಲೀಸ್ ವುಮೆನ್. ಬಟ್ ವೆನ್ ಎವರ್ ವಿ ಯೂಸ್ ಪೊಲೀಸ್ ಅದರ ಜೊತೆಗೆ ದ ಕಂಪಲ್ಸರಿ ಇರುತ್ತೆ, ಡೆಫಿನೆಟ್ ಆರ್ಟಿಕಲ್ ದ. ಅದರ ಅರ್ಥ ಪೊಲೀಸರು ಅಂತ, ಪ್ಲೂರಲ್ಲೇ ಅದರ ಅರ್ಥ. ದ ಪೊಲೀಸ್ ಅನ್ನೋದು ಇಟ್ ಈಸ್ ಆಲ್ವೇಸ್ ಎ ಪ್ಲೂರಲ್ ಥಿಂಗ್, ಪ್ಲೀಸ್ ಮೇಕ್ ಎ ನೋಟ್ ಆಫ್ ಇಟ್. ಸೊ ದ ಪೊಲೀಸ್ ಅಂತ ಬಂತು ಅಂದ್ರೆ ಆಬ್ವಿಯಸ್ಲಿ ಇಲ್ಲಿ ಏನ್ ಬರಬೇಕು? ವರ್. ದ ಪೊಲೀಸ್ ವರ್ ಚೇಸಿಂಗ್ ಆಫ್ಟರ್ ದ ಥೀವ್ಸ್. ಈ ಥೀವ್ಸ್ ಅನ್ನೋದು ಅಷ್ಟೇ, ಥೀಫ್ ಅನ್ನೋದ್ರ ಪ್ಲೂರಲ್ ಥೀವ್ಸ್, ಸಿಂಗ್ಯುಲರ್ ಥೀಫ್ ಪ್ಲೂರಲ್ ಥೀವ್ಸ್ ಆಗಿದೆ. ಸೊ ದ ಪೊಲೀಸ್ ವರ್ ಚೇಸಿಂಗ್ ಆಫ್ಟರ್ ದ ಥೀವ್ಸ್. ನೋಡಿ ಇದು ಸಬ್ಜೆಕ್ಟ್ ಬಗ್ಗೆ ಇಲ್ಲಿ ಬಂತು ನೋಡಿ. 550 kilometers dash a huge distance to travel within a day. 550 ಕಿಲೋಮೀಟರ್ ಅನ್ನೋದು ಒಂದು ದಿನದಲ್ಲಿ ಟ್ರಾವೆಲ್ ಮಾಡ್ಲಿಕ್ಕೆ ಖಂಡಿತ ಇಟ್ ಇಸ್ ಅ ಹ್ಯೂಜ್ ಡಿಸ್ಟೆನ್ಸ್. ಸೊ ಹಾಗಾಗಿ ಈಸ್ ಅನ್ನೋದು ಅದಕ್ಕೆ ಆನ್ಸರ್ ಆಗುತ್ತೆ. ನೋಡಿ ಇವೆಲ್ಲ ರೂಲ್ ಬೇಸ್ಡ್ ಅಲ್ಲೇ ಇದೆ. ಏನ್ ರೂಲು? ಟೈಮ್, ಸಾರಿ ಡಿಸ್ಟೆನ್ಸ್ ಆಧಾರವಾಗಿ ಅಲ್ಲಿದೆ. ಆಮೇಲೆ ಈ ಪದಗಳು ಯಾವಾಗಲೂ ಏನು ಸಮ್ ವರ್ಡ್ಸ್ ಆರ್ ಆಲ್ವೇಸ್ ಸಿಂಗ್ಯುಲರ್ ಅಂತ ಹೇಳಿದಾರೆ. ಪೊಯೆಟ್ರಿ ಅಲ್ಲಿಗೆ ನೀವು ನ್ಯೂಸ್ ಅನ್ನು ಸೇರಿಸ್ಕೊಳ್ಬಹುದು. ನ್ಯೂಸ್ ಅನ್ನೋದು ಪ್ಲೂರಲ್ ಅಲ್ಲ, ಇಟ್ ಈಸ್ ಅನ್ ಅನ್ಕೌಂಟ್. ಯಾವ ಅನ್ಕೌಂಟಬಲ್ ನೌನ್ಗಳಿದಾವೆ ಅವೆಲ್ಲ ಸಿಂಗ್ಯುಲರ್. ದ ವರ್ಡ್ ನ್ಯೂಸ್ is always a singular. Information list and ಬರ್ಕೊಂಡಿದ್ದೀರಲ್ಲ ವರ್ಡ್ಸ್, you can add this word also, news ಅನ್ನೋದು. The news you heard is true ಅನ್ನುವಂಥದ್ದು. ನೆಕ್ಸ್ಟ್ ಬಂದು ನೋಡಿ, your trousers dash kept in the left drawer. Your trousers are, trousers ಅನ್ನೋದು ಪ್ಲೂರಲ್ ಆಗಿರುವ ಕಾರಣಕ್ಕೆ ಆಲ್ವೇಸ್ ಅದ್ರ ಜೊತೆಗೆ ಏನ್ ಬರಬೇಕು? are kept in the left drawer. ಬಂದು ನೋಡಿ, ಇದಾಗಲೇ ನಾನು ಎಕ್ಸಾಂಪಲ್ ಹೇಳಿದೆ. ನೀದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್ ಡ್ಯಾಶ್ ಏಬಲ್ ಟು ಹಿಯರ್ ದ ಅನೌನ್ಸ್ಮೆಂಟ್. ಇಲ್ಲಿ ಯಾವ್ದು ಆನ್ಸರ್ ಆಗುತ್ತೆ? ವರ್ ಆನ್ಸರ್ ಆಗುತ್ತೆ. ಯಾಕೆ ವರ್ ಆನ್ಸರ್ ಆಗಿದೆ? ರೂಲ್ ಏನು? ತಕ್ಷಣ ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ರೂಲ್ ತರ ಬರಬೇಕು. ನೀದರ್ ನಾರ್ ಇದೆ, ನಿಯರೆಸ್ಟ್ ಸಬ್ಜೆಕ್ಟ್ ದ ಸ್ಟೂಡೆಂಟ್ಸ್, ಹಾಗಾಗಿ ಪ್ಲೂರಲ್ ಸಬ್ಜೆಕ್ಟ್ ಅನ್ನ ಬಳಸಬೇಕು. ವರ್ ಅನ್ನೋದನ್ನ ಬಳಸ್ತಾ ಇದ್ದೀನಿ. ಬ್ರೆಡ್ ಅಂಡ್ ಜಾಮ್ ಡ್ಯಾಶ್ ಗಿವನ್ ಔಟ್ ಆಸ್ ಬ್ರೇಕ್ಫಾಸ್ಟ್. ಬ್ರೆಡ್ ಅಂಡ್ ಜಾಮ್ ವರ್ರ, ಬ್ರೆಡ್ ಅಂಡ್ ಜಾಮ್ ಇದೆ. ಸೊ ಅದ್ರ ಜೊತೆಗೆ ಟುಗೆದರ್ ಎರಡು ಅಂಡ್ ಇಂದ ಜಾಯಿನ್ ಆಗಿದ್ರು ಕೂಡ ಟುಗೆದರ್ ಕಾನ್ಸೆಪ್ಟ್ ಏನದು? ತಿಂಡಿ ಅನ್ನೋದು. ಸೊ ಹಾಗಾಗಿ ವಾಸ್ ಅಂತ ಬಳಸಬೇಕು. ಬ್ರೆಡ್ ಅಂಡ್ ಜಾಮ್ ವಾಸ್ ಗಿವನ್ ಔಟ್ ಆಸ್ ಬ್ರೇಕ್ಫಾಸ್ಟ್. ಕ್ವೆಶ್ಚನ್ ನಂಬರ್ 9. ಒನ್ ಆಫ್ ಮೈ ಬ್ಯಾಗ್ಸ್ ಡ್ಯಾಶ್ ವಿತ್ ಮೈ ಫ್ರೆಂಡ್. ಒನ್ ಆಫ್ ಮೈ ಬ್ಯಾಗ್ಸ್ ಬಂದಿದೆ. ಒನ್ ಆಫ್ ದ ಇಸ್ ದ ರೂಲ್. ಒನ್ ಆಫ್ ನೋಡಿ, ಒನ್ ಆಫ್ ಮೈ ಬ್ಯಾಗ್ಸ್ ಕರೆಕ್ಟ್ ಆಗಿ ಬಳಸಿದಾನ? ಕರೆಕ್ಟ್ ಆಗಿದೆ. ಹಾಗಾಗಿ ವರ್ಬ್ ಏನಾಗೆ ಬರಬೇಕು? ಈಸೇ ಬರಬೇಕು. ಇಲ್ಲಿ ಎರಡರಲ್ಲಿ ಯಾವ್ದಾದ್ರು ಫಿಲ್ ಇನ್ ದ ಬ್ಲಾಂಕ್ ಕೊಡಬಹುದು. ಒನ್ ಆಫ್ ಮೈ ಡ್ಯಾಶ್ ಈಸ್ ವಿತ್ ಫ್ರೆಂಡ್ ಅಂತ ಕೊಟ್ಟು ಬ್ಯಾಗ್, ಬ್ಯಾಗ್ಸ್, ಬ್ಯಾಗಿಂಗ್, ಬ್ಯಾಗೇಜಸ್ ಅಂತ ಏನೋ ಕೊಡಬಹುದು. ಸೊ ಅದು ಕೂಡ ಬ್ಯಾಗ್ಸ್ ಅಂತಾನೆ ಬರಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ರೂಲ್ ಇಸ್ ಅಲಾಂಗ್ ವಿತ್ ಇದ್ದಾಗ ಏನಾಗುತ್ತೆ ಅನ್ನೋ. ರಾಹುಲ್ ಅಲಾಂಗ್ ವಿತ್ ಹಿಸ್ ಫ್ರೆಂಡ್ಸ್ ಡ್ಯಾಶ್ ಗಾನ್ ಟು ಪ್ಲೇ. ಎರಡು ಆಪ್ಷನ್ ಕಾಣ್ತಿದ್ದಾವೆ, ಯಾವ್ದಿರ್ಬೋದು ಅವೆರಡರಲ್ಲಿ? ರಾಹುಲ್ ಅಲಾಂಗ್ ವಿತ್ ಬಂದಾಗ ಏನು ನಿಯಮ? ಇದನ್ನ ಹೇಳಿದ್ ನಾವು, ಅದಕ್ಕೆ ನಿಯಮಗಳ ಆಧಾರದಲ್ಲೇ ಇರ್ತವೆ. ವಿತ್, ಅಲಾಂಗ್ ವಿತ್, ಹ್ಯಾಡ್ ಕೊಟ್ಟಿಲ್ಲ ನಾನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಲ್ಲೇ ಕೊಟ್ಟಿದ್ದೀನಿ. ಹಾಗಾಗಿ ರಾಹುಲ್ ಅಲಾಂಗ್ ವಿತ್ ಹಿಸ್ ಫ್ರೆಂಡ್ಸ್ ಹ್ಯಾಸ್ ಗಾನ್ ಟು ಪ್ಲೇ. ಯಾಕೆಂದ್ರೆ ಈ ಇಡೀ ವಾಕ್ಯದ ಸಬ್ಜೆಕ್ಟ್ ಯಾರು ಮಾತ್ರ ಆಗ್ತಿದ್ದಾರೆ? ರಾಹುಲ್ ಮಾತ್ರ ಆಗ್ತಿದ್ದಾನೆ. ವಿತ್, ಅಲಾಂಗ್ ವಿತ್, ಟುಗೆದರ್ ವಿತ್ ಬಂತು ಅಂದ್ರೆ ವಾಕ್ಯದ ಮೊದಲ ಸಬ್ಜೆಕ್ಟ್ ಯಾವ್ದಿರುತ್ತೋ ಅದು ಡಾಮಿನೇಟ್ ಮಾಡುತ್ತೆ. ಹಾಗಾಗಿ ರಾಹುಲ್ ಇಸ್ ದ ಸಬ್ಜೆಕ್ಟ್ ಆಫ್ ದಿಸ್ ಎಂಟೈರ್ ಸೆಂಟೆನ್ಸ್. ವೆರಿ ಗುಡ್. ಓನ್ಲಿ ರಾಹುಲ್ ಇಸ್ ದ ಸಬ್ಜೆಕ್ಟ್. ಇಲ್ಲಿ ನೋಡಿ, ಎ ಬಿ ಅಂತ ಎರಡು ವಾಕ್ಯಗಳಿದಾವೆ. ಆ ಎರಡು ವಾಕ್ಯಗಳಲ್ಲಿ ಎ ಸರಿ ಇದೆಯೋ ಬಿ ಸರಿ ಇದೆಯೋ ಅಂತ ಹೇಳ್ಬೇಕು. ಫಸ್ಟ್ ವಾಕ್ಯ, ಎವ್ರಿ ಒನ್ ಆಫ್ ದ ಶರ್ಟ್ಸ್ ಹ್ಯಾಸ್ ಎ ಗ್ರೀನ್ ಕಾಲರ್. ಎವ್ರಿ ಒನ್ ಆಫ್ ದ ಶರ್ಟ್ಸ್ ಹ್ಯಾವ್ ಎ ಗ್ರೀನ್ ಕಾಲರ್. ವಿಚ್ ಒನ್ ಇಸ್ ಕರೆಕ್ಟ್? ಆಪ್ಷನ್ ಎ. ನೋಡಿ, ಎವ್ರಿ ಅನ್ನೋದು ಬಂತಲ್ಲ, ಸಿಕ್ತ ವರ್ಡ್ಗಳು. ಎವ್ರಿ ಬಂದ ತಕ್ಷಣ ಸಿಂಗ್ಯುಲರ್ ವರ್ಬ್ ಇರ್ಬೇಕು, ಅದನ್ನೇ ನೋಡ್ಬೇಕು. ಮತ್ತೆ ಎವ್ರಿ ಒನ್ ಆದ್ಮೇಲೆ ಆಫ್ ದ ಶರ್ಟ್ಸ್ ಇನ್ ಪ್ಲೂರಲ್ ಬರುತ್ತೆ ಸಬ್ಜೆಕ್ಟ್, ಅದ್ರ ಬಗ್ಗೆ ತರ ಕೆಡಿಸ್ಕೋಬೇಡಿ. ವರ್ಬ್ ಶುಡ್ ಬಿ ಸಿಂಗ್ಯುಲರ್. ಎವ್ರಿ ಒನ್ ಆಫ್ ದ ಶರ್ಟ್ಸ್ ಹ್ಯಾಸ್ ಎ ಗ್ರೀನ್ ಕಾಲರ್. ಸೆಕೆಂಡ್ ಒನ್, ಎರಡನೇದ್ರಲ್ಲಿ ಯಾವ್ದು ಆನ್ಸರ್ ಆಗುತ್ತೆ? ದ ಸಿಂಗರ್ ಅಲಾಂಗ್ ವಿತ್ ಎ ಫ್ಯೂ ಅದರ್ಸ್ ಪ್ಲೇ ದ ಹಾರ್ಮೋನಿಕಾ. ದ ಸಿಂಗರ್ ಅಲಾಂಗ್ ವಿತ್ ಎ ಫ್ಯೂ ಅದರ್ಸ್ ಪ್ಲೇಸ್ ದ ಹಾರ್ಮೋನಿಕಾ ಆನ್ ಸ್ಟೇಜ್. ವಿಚ್ ಒನ್ ಇಸ್ ದ ಆನ್ಸರ್? ಆಪ್ಷನ್ ಬಿ ನಾ ಪಲ್ಲವಿ ಅವರೇ. ಯಾಕೆ?
ಅಲಾಂಗ್ ವಿತ್ ಇದೆ ತಾನೇ ಇಲ್ಲಿ. ವಾಟ್ ಇಸ್ ದ ಸಬ್ಜೆಕ್ಟ್? ದ ಸಿಂಗರ್. ದ ಸಿಂಗರ್ ಅನ್ನೋದು ಪ್ಲೂರಲ್. ಪ್ಲೇಸ್ ಕರೆಕ್ಟ್. ಐ ಆಮ್ ಸಾರಿ, ನಾನು ಇಲ್ಲೇ ಪ್ಲೇಸ್ ಇದೆ ಅನ್ಕೊಂಡೆ. ದ ಸಿಂಗರ್ ಸಿಂಗ್ಯುಲರ್ ಆಗಿರೋದ್ರಿಂದ ಪ್ಲೇಸ್ ಅಂತ ಇರೋದು ಸರಿ ಆಗುತ್ತೆ. ಇಲ್ಲಿ ಫೀವ್ ಅದರ್ಸ್ ಅಂತ ಇದ್ದು ಪ್ಲೇ ಬರೋದಿಲ್ಲ, ಬಿಕಾಸ್ ಅಲಾಂಗ್ ವಿತ್ ಇರೋದ್ರಿಂದ ದ ಫಸ್ಟ್ ಸಬ್ಜೆಕ್ಟ್ ಡಾಮಿನೇಟ್ಸ್ ದ ಎಂಟೈರ್ ಸೆಂಟೆನ್ಸ್ ಅನ್ನುವಂಥದ್ದು. ಕ್ಲಿಯರ್? ನೆಕ್ಸ್ಟ್, third one, sandals and towels are essential gear for a trip to the beach. Sandals and towels is essential gear for a trip to the beach. ಹೇಳಿ ನೋಡೋಣ, ಇದಕ್ಕೆ ಸರಿಯಾದ ಆನ್ಸರ್ ಯಾವುದು? ಸ್ಯಾಂಡಲ್ಸ್ ಅಂದ್ರೆ ಸೋಪು, ಟವಲ್ ಅಂದ್ರೆ ಬಾತ್ರೂಮ್ ಎಸೆನ್ಷಿಯಲ್ಸ್. ಇವೆರಡು ಸೇರಿ ಟುಗೆದರ್ ಏನಿವು? ಬಾತ್ರೂಮ್ ಎಸೆನ್ಷಿಯಲ್ಸ್ ತಾನೆ. ಸೊ ಸ್ಯಾಂಡಲ್ಸ್ ಅಂಡ್ ಟವಲ್ಸ್ ಈಸ್ ಎಸೆನ್ಷಿಯಲ್. ಅದಾಯ್ತಲ್ವಾ? ಅದೇನೋ ಅಂತ ಸಿಂಗಲ್ ಎಂಟಿಟಿ, ಸಿಂಗಲ್ ಐಡಿಯಾ ಅಂದ್ರೆ ಇದೆ, ಎರಡು ಒಂದಕ್ಕೆ ಸಂಬಂಧಪಟ್ಟು. ಸೊ ಹಾಗಾಗಿ ಈಸ್ ಅನ್ನೋದು ಸರಿಯಾಗುತ್ತೆ. ನೆಕ್ಸ್ಟ್ ಒನ್, ದ ಪ್ರೆಸಿಡೆಂಟ್ ಆರ್ ಬಂದಿದೆ ನೋಡಿ. ಆರ್, ಈದರ್ ಆರ್, ನೀದರ್ ನಾರ್. ದ ಪ್ರೆಸಿಡೆಂಟ್ ಆರ್ ದ ವೈಸ್ ಪ್ರೆಸಿಡೆಂಟ್ ಆರ್ ಸ್ಪೀಕಿಂಗ್ ಟುಡೇ. ದ ಪ್ರೆಸಿಡೆಂಟ್ ಆರ್ ದ ವೈಸ್ ಪ್ರೆಸಿಡೆಂಟ್ ಈಸ್ ಸ್ಪೀಕಿಂಗ್ ಟುಡೇ ಅಂತಿದೆ ನೋಡಿ. ಆರ್ ಬಂದಿದೆ. ಆರ್ ಬಂದಾಗ ನಿಯಮ ಏನು? ನಿಯರೆಸ್ಟ್ ಸಬ್ಜೆಕ್ಟ್. ವಿಚ್ ಇಸ್ ದ ನಿಯರೆಸ್ಟ್ ಸಬ್ಜೆಕ್ಟ್? ದ ವೈಸ್ ಪ್ರೆಸಿಡೆಂಟ್. ದ ವೈಸ್ ಪ್ರೆಸಿಡೆಂಟ್ ಇಸ್ ಸಿಂಗ್ಯುಲರ್, ಹಾಗಾಗಿ ಈಸ್ ಅನ್ನೋದು ಸರಿ. ದ ವೈಸ್ ಪ್ರೆಸಿಡೆಂಟ್ ಅನ್ನೋದ್ರ ಜೊತೆಗೆ ಆರ್ ಅಂತ ಬಳಸಿದಾನೆ, ತಪ್ಪು. The president and the vice president ಇದ್ದಿದ್ರೆ ಆಗ ಆರ್ ಸ್ಪೀಕಿಂಗ್ ಟುಡೇ ಇಟ್ ವಾಸ್ ಫೈನ್. ದ ಪ್ರೆಸಿಡೆಂಟ್ ಅಂಡ್ ದ ವೈಸ್ ಪ್ರೆಸಿಡೆಂಟ್ ಇದ್ದಿದ್ರೆ ಆರ್ ಸ್ಪೀಕಿಂಗ್ ಟುಡೇ ಅನ್ನೋದು ಸರಿಯಾಗಿರೋದು. ಬಟ್ ಇಲ್ಲಿ ಅಂಡ್ ಇಲ್ಲ, ಆರ್ ಇದೆ. ಆರ್ ಬಂದಾಗ ನಿಯರೆಸ್ಟ್ ಸಬ್ಜೆಕ್ಟ್ ಅನ್ನ ಏನ್ ಮಾಡ್ಬೇಕು ನಾವು? ಕನ್ಸಿಡರ್ ಮಾಡ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟ್ ಒನ್, ಈದರ್ ಕ್ಯಾಸಿ ಆರ್ ಮೇರಿ pays the employees this afternoon. either ಕ್ಯಾಸಿ ಆರ್ ಮೇರಿ. ಈದರ್ ಬಂದಿದೆ, ಈದರ್ ಆರ್. ಇದರ ನೀದರ್ ನಾರ್ ಬಂದಾಗ ಏನ್ ಆನ್ಸರ್? ನಿಯರೆಸ್ಟ್ ಸಬ್ಜೆಕ್ಟ್ ಗೆ ಅನುಗುಣವಾಗಿ ಹಾಕ್ಬೇಕು. ಆರ್ ಬಂದಿದೆ, ಮೇರಿ ಇಸ್ ಅ ಸಿಂಗ್ಯುಲರ್ ಸಬ್ಜೆಕ್ಟ್, ಸೊ ಹಾಗಾಗಿ ಏನಾಗಬೇಕು? ಪೇಸ್. ಈದರ್ ಕ್ಯಾಸಿ ಆರ್ ಮೇರಿ ಪೇಸ್ ದ ಎಂಪ್ಲಾಯೀಸ್ ದಿಸ್ ಆಫ್ಟರ್ನೂನ್. ಇಲ್ಲಿ ಏನಾಗ್ಬಿಟ್ಟಿದೆ? ಪೇ ಅಂತ ಬಂದ್ಬಿಟ್ಟಿದೆ. ಸೊ ಈ ಎಸ್ ಸೌಂಡ್ ಕ್ಲಿಯರ್ ಆಯ್ತಲ್ವಾ? ಪೇ ಅನ್ನೋದು ಪ್ಲೂರಲ್, ಪೇಸ್ ಅನ್ನೋದು ಸಿಂಗ್ಯುಲರ್. ಇದು ಅರ್ಥ ಆದ್ರೆ ಸಾಕಷ್ಟು ವಿಷಯಗಳು ಗ್ರಾಮರ್ ಅಲ್ಲಿ ಇಂಪಾರ್ಟೆಂಟ್ ಆಗಿರೋದಿಲ್ಲ, ಗೊತ್ತಾಗ್ತಾ ಹೋಗುತ್ತೆ. ಎಸ್, ಫೈನ್. ನೌ ಲೆಟ್ ಮಿ ಡಿಸ್ಕಸ್ these questions. ಇಲ್ಲಿ ಆಪ್ಷನ್ಗಳಿಲ್ಲ. ಫೈಂಡ್ ಔಟ್ ದ ಎರರ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಅಂಡ್ ರೆಕ್ಟಿಫೈ ದೆಮ್. ಅಂದ್ರೆ ಈಗಿರೋ ವಾಕ್ಯಗಳಲ್ಲಿ ಏನೋ ತಪ್ಪುಗಳಿದಾವೆ, ಎರರ್ ಇದಾವೆ. ಅವುಗಳನ್ನ ಏನ್ ಎರರ್ ಅಂತ ಕಂಡಿಡಿದ್ರೆ ಸಾಕು, ಅವುಗಳನ್ನ ಸರಿ ಮಾಡೋದು ಗೊತ್ತಾಗುತ್ತೆ. ಮೊದಲನೇ ವಾಕ್ಯದಲ್ಲಿರುವ ಎರರ್ ಯಾವುದು? ಯಾವ ಪದ? ಮ್ಯೂಸಿಕ್. ಮ್ಯೂಸಿಕ್ ಅನ್ನೋದು ಅನ್ಕೌಂಟಬಲ್ ನಾವು, ಆಫ್ ಕೋರ್ಸ್. ಮ್ಯೂಸಿಕ್ ಸೂದ್ ಮೀ ಅಂತಿದೆ. ವಾಟ್ ಇಸ್ ದ ಎರರ್? ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ. ಮ್ಯೂಸಿಕ್ ಸೂದ್ ಮೀ. ಸೊ ಏನಾಗ್ಬೇಕಿತ್ತು? ವೆರಿ ಗುಡ್ ಪಲ್ಲವಿ ಅವರೇ, ಸೂದ್ಸ್ ಮೀ ಅಂತ ಆಗ್ಬೇಕು. ಮ್ಯೂಸಿಕ್ ಸೂದ್ಸ್ ಮೀ. ಸೂದ್ ಅಂದ್ರೆ ಸೂದಿಂಗ್ ಆಗಿರೋದು, ಆಹ್ಲಾದಕರವಾಗಿರೋದು, ಒಂಥರ ಸಮಾಧಾನವನ್ನು ಕೊಡುವುದು, ಖುಷಿ ಕೊಡುವುದು ಅನ್ನೋದು ಅದರ ಅರ್ಥ. ಸೂದಿಂಗ್. ಮ್ಯೂಸಿಕ್ ಸಿಂಗ್ಯುಲರ್ ಇದೆ, ಸೂದ್ ಅನ್ನೋದು ಒರಿಜಿನಲ್ ವರ್ಡ್ ಆಗಿದೆ ಅಂದ್ರೆ ಪ್ಲೂರಲ್ ಅಲ್ಲಿ ಇದೆ. ಮ್ಯೂಸಿಕ್ ಅನ್ನೋದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅಥವಾ ಅನ್ಕೌಂಟಬಲ್ ಒಂದು ಸಿಂಗ್ಯುಲರ್ ಆಗಿರುವ ಕಾರಣಕ್ಕೆ ನೀವು ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹೇಳ್ತೀರಾ ಅಂತ ಅಂದ್ರೆ ಮ್ಯೂಸಿಕ್ ಸೂಟ್ಸ್ ಮೀ ಅಂತಾನೆ ಹೇಳ್ಬೇಕು, ಬೇರೆ ಟೆನ್ಸ್ ಅಲ್ಲಿ ಹೇಳಕ್ ಬರೋದಿಲ್ಲ. ಅದು ಮುಂದೆ ಟೆನ್ಸಸ್ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ. ಈ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನೋದು ಇದೆಯಲ್ಲ, ಇಟ್ ಇಸ್ ಕಿಂಗ್ ಆಫ್ ಆಲ್ ದ ಅದರ್ ಟೆನ್ಸಸ್. ಅದು ಬಹಳ ಮುಖ್ಯವಾದ ಟೆನ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ನೀವು ಇಂಗ್ಲಿಷಿನ ಅನೇಕ ವಿಷಯಗಳನ್ನ ಅರ್ಥ ಮಾಡ್ಕೊಂಡ್ರಿ. ಉಳಿದಿರುವ ಟೆನ್ಸ್ಗಳು ಬಹಳ ಈಸಿ ಇದಾವೆ. ಆ ಟೆನ್ಸಿಗೆಲ್ಲ ಆಯಾ ಸಿಚುವೇಶನ್ ಈಗ ಸಂದರ್ಭಕ್ಕೆ ಇದು ಬಳಸ್ತೀವಿ ಅಷ್ಟೇ. ಬಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆಗಲ್ಲ, ಅದರ ಮಲ್ಟಿಪಲ್ ಯೂಸೇಜಸ್ ಇದೆ. ತುಂಬಾ ಸಂದರ್ಭಗಳಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅನ್ನ ಬಿಟ್ಟು ಬೇರೆ ಟೆನ್ಸ್ ಅನ್ನ ಬಳಸಂಗೇ ಇಲ್ಲ. ಅವು ಯಾವ್ಯಾವ್ದು ಅಂತೇಳಿ ನಾವು ವರ್ಬ್ಸ್ ಅಥವಾ ಟೆನ್ಸಸ್ ಡಿಸ್ಕಸ್ ಮಾಡುವಾಗ ಐ ಟೆಲ್ ಯು. ನೆಕ್ಸ್ಟ್, ಬಿಲ್ಲಿ. ಬಟ್ ಬಹಳ ಸರಿ ಎರರ್ ಐಡೆಂಟಿಫಿಕೇಶನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಮೇಲೆ ಬಂದಿರುತ್ತೆ. ನೋಡಿ, ನಮ್ಗೆ ಇದನ್ನ ಬರೆಯುವಾಗ ಏನು ಕ್ವಶನ್ ಟ್ಯಾಗ್ಸ್ ಬರೆಯುವಾಗ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಎಷ್ಟು ಇಂಪಾರ್ಟೆಂಟ್ ಆಯ್ತು. ಡಸಂಟ್, ಡಸ್, ಡಿಂಟ್ ಅಂತ ಎಲ್ಲ ಹೇಳುವಂಥದ್ದು, ರೈಟ್? ಸಿಂಪಲ್ ಪಾಸ್ಟ್ ಅಂಡ್ ಸಿಂಪಲ್ ಪ್ರೆಸೆಂಟ್. Billy bake brownies every Halloween. What is the error in this sentence? Second one. Which word is the error? ಇಲ್ಲೂ ಅಷ್ಟೇ, ವರ್ಬ್ ಯಾವ್ದಿದೆ ಹುಡುಕ್ಬೇಕು ನೀವು. ವರ್ಕ್ ಇಡೀ ಸೆಂಟೆನ್ಸ್ ಅಲ್ಲಿ ವರ್ಬ್ ಹುಡುಕ್ಬಿಟ್ರಿ ಅಂದ್ರೆ ಮುಗೀತು. ಇಲ್ಲಿ ಹೆಲ್ಪಿಂಗ್ ವರ್ಬ್ಗಳಿಲ್ಲ, ಮೈನ್ ವರ್ಬ್ ಇದೆ. ಯಾವ ವಾಕ್ಯಗಳಲ್ಲಿ ಮೈನ್ ವರ್ಬ್ ಇರುತ್ತೆ? ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪಾಸ್ಟ್ ಟೆನ್ಸ್. ಇವೆರಡರಲ್ಲಿ ಮಾತ್ರ ಹೆಲ್ಪಿಂಗ್ ವರ್ಬ್ ಯಾವುದು ಇರುವುದಿಲ್ಲ. ಯಾವಾಗಲೂ ಯಾವ್ದಿರುತ್ತೆ? ಮೈನ್ ವರ್ಬ್ ಇರುತ್ತೆ. ಸೊ ಬಿಲ್ಲಿ ಬೇಕ್ಸ್ ಬ್ರೌನೀಸ್ ಎವ್ರಿ ಹ್ಯಾಲೋವಿನ್, ಇದು ಕೂಡ ಒಂದು ರೊಟೀನ್. ಎವ್ರಿ ಹ್ಯಾಲೋವಿನ್, ನೀವು ಯಾವುದನ್ನ ಎವ್ರಿ ಡೇ, ಎವ್ರಿ ಸಂಡೇ, ಎವ್ರಿ ಥರ್ಸ್ಡೇ, ಎವ್ರಿ ಇಯರ್ ಅಂತ ಎಲ್ಲ ಹೇಳ್ತಿರಲ್ಲ, that should always be represented in simple present tense, not in any other tense. Okay, fine. Next, Peggy and Grace is arguing ಅಂತಿದೆ. ಏನ್ ಎರರ್ ಅದು? ಈಸ್ ಇರೋದು ಏನಾಗಬೇಕು? ಆರ್ ಆರ್ಗ್ಯೂಯಿಂಗ್ ಅಗೈನ್ ಅಂತ ಆಗ್ಬೇಕು.
ಯಾಕೆ ಆರ್ ಆಗ್ಬೇಕು? ಫಸ್ಟ್ ರೂಲ್ ಕಲ್ತ್ವಲ್ಲ, ಪೆಗ್ಗಿ ಒಬ್ರಿದ್ದಾರೆ, ಗ್ರೇಸ್ ಅಂಡ್ ಜಾಯಿಂಡ್ ಬೈ ಕಂಜಂಕ್ಷನ್ ಅಂಡ್, ಸೊ ಪ್ಲೂರಲ್. ನೋಡಿ, ನಾವು ಕಲ್ತಿರೋ ರೂಲ್ ಬಿಟ್ಟು ಯಾವ್ದಾದ್ರು ಒಂದಾದ್ರು ಹೋಗ್ತಾ ಇದೆಯಾ? ಯಾವ್ದು ಇಲ್ಲ. ಸೊ ಇಲ್ಲಿ ಸಿಂಗ್ಯುಲರ್ ಸಬ್ಜೆಕ್ಟ್, ಸಿಂಗ್ಯುಲರ್ ವರ್ಬ್ ಅಂಡ್ ಸೇರಿದಾಗ ಪ್ಲೂರಲ್ ಆಯ್ತು ಆರ್. ನೆಕ್ಸ್ಟ್, ಎಲ್ಸಿ ನೆವರ್ ಟೇಕ್ಸ್ ದ ಬಸ್ ಟು ವರ್ಕ್. ಫೋರ್ತ್ ಒನ್, ಎಲ್ಸಿ ನೆವರ್ ಟೇಕ್ಸ್ ದ ಬಸ್ ಟು ವರ್ಕ್. ವಾಟ್ ಇಸ್ ದ ಟೇಕ್ ಮಾಡ್ಬೇಕಾ? ಟೇಕ್ ಯಾಕ್ರಿ ಮಾಡ್ತೀರಾ? ಎಲ್ಸಿ ಅನ್ನೋದು ಒಬ್ಬಳದೇ ಹೆಸರು ತಾನೆ. ಎಲ್ಸಿ ನೆವರ್ ಟೇಕ್ಸ್ ದ ಬಸ್ ಟು ವರ್ಕ್. ನೋ ಎರರ್. ನಾನು ಹೇಳಿದ್ದೆ ನೋ ಎರರ್ ಆಗಿ ಹೇಳ್ಬೇಕು ಅಂದ್ರೆ ಗಟ್ಸ್ ಇರ್ಬೇಕು ಅಂತ. ಯು ಡಿಡ್ ನಾಟ್ ಶೋ ದ ಗಟ್ಸ್ ಅನ್ಫಾರ್ಚುನೇಟ್ಲಿ. ಓಕೆ, ನೋಡಿ ಹೇಗೆ ರೊಟೀನ್ಗಳನ್ನ ಪ್ರತಿದಿನ ಐ ಗೋ ಟು ಐ ಟೇಕ್ ಬಸ್ ಟು ಮೈ ವರ್ಕ್ ಅಂತೇಳಿ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೋ, ಅದೇ ತರ ನೆಗೆಟಿವ್ ಅಲ್ಲಿ ಎಲ್ ಸಿ ಅನ್ನೋದು ಒಬ್ಬ ಹುಡುಗಿ ಅಥವಾ ಹುಡುಗನ ಗೊತ್ತಿಲ್ಲ ನನಗೆ ಹೆಸರು, ಪ್ರಾಬಬಿಲಿ ಲೇಡಿ ಅಂತ ಅನ್ಕೊಳ್ಳೋಣ. ನೆವರ್ ಟೇಕ್ಸ್ ದ ಬಸ್ ಟು ವರ್ಕ್ ಅಂದ್ರೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಅವಳು ಒಮ್ಮೆನೂ ಬಸ್ ಅಲ್ಲಿ ಹೋಗಲ್ಲ, ಬಹುಶಃ ಪ್ರೈವೇಟ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಹೋಗ್ತಾಳೆ ಅಂತ ಕಾಣಿಸುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಒನ್ ರೊಟೀನ್ ಎಕ್ಸ್ಪ್ರೆಸ್ಡ್ ಇನ್ ನೆಗೆಟಿವ್. ಇಟ್ ಈಸ್ ಇನ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ದಟ್ಸ್ ಆಲ್. ಎಲ್ ಸಿ ಸಿಂಗ್ಯುಲರ್ ತಾನೆ, ಮತ್ತೆ ಟೇಕ್ಸ್ ಏನ್ ನಿಮ್ ಸಮಸ್ಯೆ? ಟೇಕ್ ಯಾಕೆ ಪ್ಲೂರಲ್ ಮಾಡ್ಬಿಡ್ರಿ? ಅದಕ್ಕೆ ಹೇಳೋದು, ರೂಲ್ ನಮಗ್ ಗೊತ್ತಿದ್ದು ಅಲ್ಲಿ ಏನಿದೆ ಅಂತ ನೋಡ್ಬೇಕೇ ಹೊರತು ಕೊಟ್ಟಿದ್ರಲ್ಲಿ ಯಾವುದೋ ಒಂದು ಎರರ್ ಕಂಡು ಹಿಡ್ದೇ ಬಿಡ್ತೀನಿ ಅಂತ ಹೋಗಲ್ಲ ಅಲ್ವಾ? ದಟ್ ಈಸ್ ವಾಟ್ ಯು ಡಿಡ್ ಟುಡೇ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ನೋ ಎರರ್ ಯಾರಾದ್ರೂ ಹೇಳ್ತೀರಾ ಅಂತ, ಬಟ್ ಟೇಕ್ಸ್ ಇರೋದನ್ನ ವರ್ಕ್ ನೋಡ್ಬಿಟ್ಟು ಟೇಕ್ ಮಾಡ್ಬಿಟ್ರಿ. ಹಂಗಲ್ಲ, ಯು ಶುಡ್ ಅಪ್ಲೈ ದ ರೂಲ್. ಎಲ್ ಸಿ ಸಿಂಗ್ಯುಲರ್, ನೀವು ವಾಕ್ಯ ಸಬ್ಜೆಕ್ಟ್ ಅನ್ನ ಐಡೆಂಟಿಫೈ ಮಾಡಿಲ್ಲ ಅಂತ ಆಯ್ತು, ಅಲ್ಲಿಗೆ ಹೋಯ್ತು ಒಂದು ಮಾರ್ಕ್. ಎವ್ರಿ ಸಿಂಗಲ್ ಆನ್ಸರ್ ಯು ಲೂಸ್, ಯು ಆರ್ ಲೂಸಿಂಗ್ 1 mark. Not only 1 mark, along with that point 2-5 ಬೇರೆ ಹೋಗ್ತಾ ಇರುತ್ತೆ ಅಲ್ವಾ? ಸೊ ಕೇರ್ಫುಲ್ ಆಗಿ ಇರಬೇಕು. The people who own that house has no insurance. Now tell me the answer. ಆಯ್ತು, ಪರವಾಗಿಲ್ಲ, ಏನೋ ತಪ್ಪಾಯ್ತು, ಮುಂದೆ ಬನ್ನಿ. ನೆಕ್ಸ್ಟ್ ಟೈಮ್ ಇಂದ ಅಲರ್ಟ್ ಆಗಿರ್ಬೇಕು. The people who own that house has no insurance ಅಂತಿದೆ. What is the error? No error. ಅದಕ್ಕೆ ತಗೊಂಡ್ಬಂದು ಇದಕ್ಕೆ ಹಾಕ್ಬೇಡಿ. ಪೀಪಲ್ ಅನ್ನೋದು ಪ್ಲೂರಲ್ ಅಲ್ಲಿದ್ರೆ, ಸೊ ವರ್ಬ್ ಯಾವ್ದಿದೆ? ಹ್ಯಾಸ್ ಇದೆ. ಹ್ಯಾಸ್ ಏನಾಗ್ಬೇಕು? ಹ್ಯಾವ್ ನೋ ಇನ್ಶೂರೆನ್ಸ್. ದಯವಿಟ್ಟು ಇಡೀ ವಾಕ್ಯವನ್ನ ಓದಿ ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡಿ. ಏನ್ ಹೇಳ್ತಾ ಇದೆ ಈ ವಾಕ್ಯ ಅಂತ ಹೆಡ್ ಅಂಡ್ ಟೈಲ್ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ತರ ಮಿಸ್ಟೇಕ್ ಮಾಡುವ ಸಾಧ್ಯತೆ ಇರುತ್ತೆ. ಆ ಮನೆಯ ವಾರಸುದಾಗಿರುವ ಆ ಜನರಿದಾರಲ್ಲ, ಅವರಲ್ಲಿ ಅವರು ಇನ್ಶೂರೆನ್ಸ್ ಅನ್ನು ಹೊಂದಿಲ್ಲ, ಅವರು ಪ್ಲೂರಲ್. ಸೊ ಹ್ಯಾವ್ ನೋ ಇನ್ಶೂರೆನ್ಸ್ ಅಂತ ಬರಬೇಕು. ನೆಕ್ಸ್ಟ್, 6th one of these mechanics have a set of jumper cables ಅಂತಿದೆ. What is the error in the 6th sentence? Quickly, one of these mechanics correct ಇದೆ. So have ಅನ್ನೋದು ಏನಾಗಬೇಕು? has ಆಗಬೇಕು, because one of the ಇದೆ ನೋಡಿ. one of these mechanics ಅಂತ ಕರೆಕ್ಟ್ ಆಗಿ ಬಳಸಿದಾನಲ್ವಾ, that is perfect. ವರ್ಬಲ್ ಎರರ್ ಕೊಡ್ತೀನಿ, ಬಟ್ ಎಷ್ಟೋ ಸರಿ ಇಲ್ಲಿ ಮೆಕ್ಯಾನಿಕ್ ಅಂತ ಕೊಟ್ಟಿದ್ರೆ ಅದು ಎರರ್ ಆಗಿದೆ ಅಷ್ಟೇ. ನೆಕ್ಸ್ಟ್, ಫೆಲಿಕ್ಸ್ ಅಂಡ್ ಹಿಸ್ ಬ್ರದರ್ ಈಸ್ ಮೆಂಡಿಂಗ್ ಅಂತಿದೆ. ಸಿಂಪಲ್ ಒನ್. ಆ ಈಸ್ ಇರೋದು ಏನಾಗಬೇಕು? ಆರ್ ಮೆಂಡಿಂಗ್ ದ ವಿಂಗ್ಸ್ ಆಫ್ ಬಟರ್ಫ್ಲೈಸ್, ಯಾಕಂದ್ರೆ ಇಬ್ಬರಿದ್ದಾರೆ. 8th one, ಬೋತ್ ಆಫ್ ಮೈ ಎಸ್ಸೇಸ್ ಈಸ್ ಬ್ರಿಲಿಯಂಟ್ ಅಂತಿದೆ. ಏನಾಗಬೇಕು? ಬೋತ್ ಆಫ್ ಮೈ ಎಸ್ಸೇಸ್ ಆರ್ ಬ್ರಿಲಿಯಂಟ್, ಯಾಕಂದ್ರೆ ಎರಡಿದಾವೆ ಎಸ್ಸೆ. ಎಷ್ಟಿದಾವೆ? ನನ್ನ ಎರಡೂ ಎಸ್ಸೆಗಳು, ಎರಡೂ ಪ್ರಬಂಧಗಳು ಅದ್ಭುತವಾಗಿವೆ ಅಂತ ನಾನೇ ಹೇಳ್ಕೊತಾ ಇದ್ದೀನಿ, ಬೇರೆ ಯಾರು ಹೇಳ್ತಾರೆ ಅಂತ. ಹಾಗೆ ನೆಕ್ಸ್ಟ್ ಒನ್ ಇದೆ, ಹೇಳಿ ನೋಡೋಣ. ಕ್ವೆಶ್ಚನ್ ನಂಬರ್ 9, ನೀಟಾಗಿ ಓದಿ, ಸಿಗುತ್ತೆ. What may be the error in the 9th question? The pulses emitted by a neutron star, verb ಅನ್ನು ಹುಡುಕೋದು ಕಲಿಬೇಕು ನೀಟಾಗಿ, recurs at precise intervals. What is the error? The pulses emitted by a neutron ಅದೇನು ಆನ್ ಅಂತ ಎಲ್ಲ ಹೇಳ್ತಾ ಇದ್ರೆ, ಆನಿಗೆ ಸಂಬಂಧನೇ ಇಲ್ಲ. What is in relation with an? The pulses emitted by a neutron star. ಇದಿಷ್ಟು ಈ ವಾಕ್ಯ ಸಬ್ಜೆಕ್ಟ್. ಆರ್ ಯಾಕೆ ನೀವು ಬಳಸ್ತೀರಾ? ಕೊಟ್ಟಿರೋ ವಾಕ್ಯದಲ್ಲಿ ತಪ್ಪು ಹುಡುಕ್ಬೇಕೆ ಹೊರತು ವಾಕ್ಯನೇ ಬೇರೆ ತರ ಮಾಡೋದಲ್ಲ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಇದು. ನ್ಯೂಟ್ರಾನ್ ಸ್ಟಾರ್ ಇಂದ ಹೊರಬರುವ ಪಲ್ಸಸ್ ಗಳು ಎಮಿಟೆಡ್ ಪಲ್ಸಸ್. ರಿಕರ್ಸ್ ಅಂತ ಸಿಂಗ್ಯುಲರ್ ಬಳಸ್ಬಿಟ್ಟಿದ್ದಾನೆ, ಅದು ತಪ್ಪು. ಎಸ್ ತೆಗೆದ್ರೆ ಈ ವಾಕ್ಯ ಸರಿ ಹೋಗುತ್ತೆ. ರಿಕರ್, ವೆರಿ ಗುಡ್, ಫೈನಲಿ ಸಂಬಡಿ ಸೆಡ್ ಇಟ್. ಅದು ನಾನು ಇಲ್ಲಿ ಕ್ಲೂ ಕೊಟ್ಟ ಮೇಲೆ, ಈ ತರ ಯಾರು ಕ್ಲೂ ಕೊಡಕ್ಕೆ ಇರೋದಿಲ್ಲ ಅಲ್ಲಿ. ಅದಕ್ಕೆ ನೀವೇನ್ ಮಾಡ್ಬೇಕು, ವಾಕ್ಯ ಏನ್ ಹೇಳ್ತಾ ಇದೆ? ಪಲ್ಸಸ್ ಎಮಿಟೆಡ್ ಬೈ ಎ ನ್ಯೂಟ್ರಾನ್ ಸ್ಟಾರ್. ನ್ಯೂಟ್ರಾನ್ ಸ್ಟಾರ್ ಇಂದ ಎಮಿಟ್ ಆಗುವ ಪಲ್ಸಸ್ ಗಳು, ಪ್ಲೂರಲ್ ಇದೆ ತಾನೆ. ವರ್ಬ್ ಯಾವುದು? ರಿಕರ್. ರಿಕರ್ ಅಂದ್ರೆ ಸಂಭವಿಸು ಅನ್ನುವ ಅರ್ಥದಲ್ಲಿ, ಮತ್ತೆ ಮತ್ತೆ ಸಂಭವಿಸು. ರಿಕರ್ಸ್ ಅಂತಿದೆ, ಅದೇನಾಗ್ಬೇಕು? ಪ್ಲೂರಲ್ ಆಗ್ಬೇಕು, ಬಿಕಾಸ್ ಪಲ್ಸಸ್ ಇದೆ. ಥೋಡಾ ದಿಮಾಗ್ ಲಗಾನ,
ಇಲ್ಲಾಂದ್ರೆ ವರ್ಕೌಟ್ ಆಗಲ್ಲ. ಇದಾಗಲೇ ಹೇಳಿದೆ ನಾನು. ಒನ್ ಆಫ್ ಮೈ ಅಂಕಲ್ಸ್ ಡ್ಯಾನ್ಸಸ್ ಎಟ್ ದ ರೈನ್ಬೋ ಕೆಫೆ. ದೇರ್ ಇಸ್ ನೋ ಎರರ್ ಇನ್ ದಟ್ ಸೆಂಟೆನ್ಸ್. ಫಿಲ್ ಅಂಡ್ ಜರ್ನಿ ಹ್ಯಾಸ್ ಗಾನ್ ಟು ದ ಕನ್ಸರ್ಟ್ ಅಂತಿದೆ 11th one. ವಾಟ್ ಇಸ್ ದ ಎರರ್? ಅದು ನೋ ಎರರ್ ಅಪ್ಪ, ಗೊತ್ತಾಯ್ತು. ಸೊ ಫಿಲ್ ಅಂಡ್ ಜರ್ನಿ ಇಬ್ಬರಿದ್ದಾರೆ ತಾನೆ, ಏನ್ ಬರ್ಬೇಕಲ್ಲಿ? ಹ್ಯಾವ್ ಗಾನ್ ಟು ದ ಕಾನ್ಸರ್ಟ್. ಗೊತ್ತಾಗ್ತಿದ್ಯಾ? ಈ ತರದ ಪ್ರಶ್ನೆಗಳು ಬಂದಿದ್ದಾವೆ ಎರರ್ ಐಡೆಂಟಿಫಿಕೇಶನ್ ಅಲ್ಲಿ. ಅದನ್ನ ನಾವು ಕಂಡುಹಿಡಿಬೇಕು ಅಂದ್ರೆ ವಾಟ್ ವಿ ಶುಡ್ ಬಿ equipped with? We should be equipped with the concept of subject verb agreement and simple present tense. Please. Okay, fine. Next, both of my daughters are professional daughters. 12th one. What is the error? Both of my daughters are professional dancers. No error. Very good. This is both of my daughters, plural. Are correct again. So there is no error with this. Next, every one of the workers receive the same benefits. What is the error? Every ಬರ್ತನೇ ಇದೆ. ಎವ್ರಿ ಬಂತು ಅಂದ್ರೆ ಮುಗಿತು, ಸಿಂಗ್ಯುಲರ್ ಅಂತ. ಬಟ್ ವರ್ಬ್ ಏನ್ ಬಳಸಿದಾನೆ? ರಿಸೀವ್ ಅಂತ ಬಳಸ್ಬಿಟ್ಟಿದ್ದಾನೆ. ರಿಸೀವ್ ಅನ್ನೋದು ಏನಾಗಬೇಕು? ಎವ್ರಿ ಒನ್ ಆಫ್ ದ ವರ್ಕರ್ಸ್ ರಿಸೀವ್ಸ್ ದ ಸೇಮ್ ಬೆನಿಫಿಟ್. ರಿಸೀವ್ಸ್ ಎಸ್ ಬರ್ಬೇಕಿದೆ. ದಟ್ ಇಸ್ ಅ ಎರರ್. ನೆಕ್ಸ್ಟ್, ದೇರ್ ಈಸ್ 2 gerbils ಇನ್ ಮೈ ಬಾತ್ರೂಮ್ ಅಂತಿದೆ. 2 gerbils ಇರೋದು. ಸೊ ಹಾಗಾಗಿ ಏನಂತ ಬರಬೇಕು? ಈಸ್ ಅಂತಿರೋದು ಏನಾಗಬೇಕು? ಪ್ಲೂರಲ್ ಆಗಬೇಕು. ಆಬ್ವಿಯಸ್ಲಿ ದೇರ್ ಆರ್ 2 gerbils ಇನ್ ಮೈ ಬಾತ್ರೂಮ್ ಅಂತ ಹೇಳಿ ಆಗಬೇಕು. ನೆಕ್ಸ್ಟ್ ಒನ್, this box of toys belong in the attic. What may be the error with that sentence? This box of toys belong in the attic. ಏನಾದ್ರು ಎರರ್ ಇದೆಯಾ ಇದರಲ್ಲಿ? This box of toys belong in the this box of toys belong in the attic. No error. ನೋಡಿ, ನೀವು ತಪ್ಪು ತಿಳ್ಕೊಂಡಿದ್ದು ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ. ದಯವಿಟ್ಟು ವಾಕ್ಯಗಳನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಳ್ಳಿ, ಆಗ ವರ್ಬ್ ಸಿಗುತ್ತೆ, ಸಬ್ಜೆಕ್ಟ್ ಸಿಗುತ್ತೆ. ದಿಸ್ ಬಾಕ್ಸ್ ಆಫ್ ಟಾಯ್ಸ್ ಕನ್ನಡದಲ್ಲಿ ಬರೆದ್ರೆ ಏನಾಗುತ್ತಿದ್ದು? ಆಟಿಕೆಗಳ ಈ ಪೆಟ್ಟಿಗೆ. ಸಿಂಗ್ಯುಲರ್ ಪ್ಲೂರಲ್ ಅದೇ? ಸಿಂಗ್ಯುಲರ್ ತಾನೆ? ದಿಸ್ ಬಾಕ್ಸ್ ಆಫ್ ಟಾಯ್ಸ್ ಸಿಂಗ್ಯುಲರ್. ಸೊ ವರ್ಬ್ ಯಾವ್ದಿದೆ? ಬಿಲಾಂಗ್. ಏನಾಗಬೇಕದು? ಈಗ ಬಂತು, ಬಿಡಿಸಿ ಎಲ್ಲ ಹೇಳಿದ್ಮೇಲೆ. ರೈಟ್? ಇಲ್ಲೆಲ್ಲ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನ ವಾಕ್ಯ. ದಿಸ್ ಬಾಕ್ಸ್ ಆಫ್ ಟಾಯ್ಸ್ ಬಿಲಾಂಗ್ ಇನ್ ದ ಅಟಿಕ್ ಅಂತಿರೋದು ಏನಾಗಬೇಕು? ಬಿಲಾಂಗ್ಸ್ ಇನ್ ದ ಅಟಿಕ್. ಯಾಕೆಂದ್ರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಇದೆ ಈ ವಾಕ್ಯ. ನಿಮ್ಗೆ ಡೋಂಟ್ ವರಿ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ನಾನು ಪಾಠ ಮಾಡ್ತೀನಲ್ಲ ಅವಾಗ ಇನ್ನೂ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್, ಸಿಂಪಲ್ ಪ್ರೆಸೆಂಟ್, ಟೆನ್ಸಸ್ ಅವು ಎರಡೂ ಗೊತ್ತಿದ್ದಾಗ ಕೆಲವೊಮ್ಮೆ ಇಂಥ ಪ್ರಶ್ನೆಗಳನ್ನು ಸುಲಭವಾಗಿ ಆನ್ಸರ್ ಮಾಡಬಹುದು. ದಿಸ್ ಬಾಕ್ಸ್ ಆಫ್ ಟಾಯ್ಸ್, ಟಾಯ್ಸ್ ಅಲ್ಲ ಈ ವಾಕ್ಯದ ಸಬ್ಜೆಕ್ಟ್. ದಿಸ್ ಬಾಕ್ಸ್ ಆಫ್ ಟಾಯ್ಸ್, ಆಟಿಕೆಗಳ ಈ ಪೆಟ್ಟಿಗೆ. ಸಿಂಗ್ಯುಲರ್ ಆಯ್ತು ತಾನೆ, ಪ್ಲೂರಲ್ ಅಲ್ಲ. ಸೊ ಹಾಗಾಗಿ ಬಿಲಾಂಗ್ ಅನ್ನೋದು ತಪ್ಪು. ಬಿಲಾಂಗ್ಸ್ ಇನ್ ದ ಅಟಿಕ್ ಅಂತ ಆಗ್ಬೇಕು. ಅಟಿಕ್ ಅಂದ್ರೆ ಏನು? ಅಟ್ಟ. ಯಾವ್ದೋ ಒಂದು ಹಳೆಯ ಆಟ, ಸಂಪ್ರದಾಯದ ಆಟ ಅನ್ಸುತ್ತೆ. ಹೆಚ್ಚಿನ ಮಣಿನೋ ಏನೋ ಅದು ಆಡ್ತಿರ್ತಾರಲ್ಲ, ಇದನ್ನ ತಗೊಂಡೋಗಿ ಆಟದ ಮೇಲೆ ಇಡ್ರಿ, ಯಾರೋ ಆಡಲ್ಲ ಅನ್ನೋ ಅರ್ಥದಲ್ಲಿ ದಿಸ್ ಬಾಕ್ಸ್ ಆಫ್ ಟಾಯ್ಸ್ ಬಿಲಾಂಗ್ ಇನ್ ದ ಅಟಿಕ್. ಅಥವಾ ಎಲ್ಲ ಹಾಳಾಗೋಗಿರೋ ಆಟಿಕೆಗಳು ಇರ್ಬೋದು, ತಗೊಂಡೋಗಿ ಆಟದ ಮೇಲೆ ಇಡ್ರಿ, ಅದು ಸುಮ್ಮನೆ ಎಲ್ಲ ಹಾಳಾಗಿದಾವೆ ಅನ್ನೋ ಅರ್ಥದಲ್ಲಿ. ರೈಟ್? ಅಟಿಕ್ ಅಂದ್ರೆ ಅಟ್ಟ ಅಂತ. ಅಟೈರ್ ಅಂದ್ರೆ ATTIRE. ಅಟಿಕ್ ಅಂದ್ರೆ ಅಟ್ಟ. ಅಟೈರ್ ಅಂದ್ರೆ ಪೋಷಾಕು ಅಂತ. ಅಟೈರ್ ಅಂದ್ರೇನು? ಪೋಷಾಕು. ಅಂದ್ರೆ ಡ್ರೆಸ್ ಎಲ್ಲ ಹಾಕೊಂಡಾಗ ನಾವು ಹೇಗೆ ಕಾಣಿಸ್ತೀವಿ ಅನ್ನೋದಿದೆಯಲ್ಲ, ಹಿಸ್ ಅಟೈರ್ ಇಸ್ ಗುಡ್ ಅಂದ್ರೆ ಇನ್ ದಟ್ ಡ್ರೆಸ್ ಹಿ ಇಸ್ ಲುಕಿಂಗ್ ಗುಡ್ ಅಂತ. ದ ವೇ ಯು ಡ್ರೆಸ್ ಅಂಡ್ ಯು ಲುಕ್, ಯು ಅಪಿಯರ್, ಅದನ್ನ ಏನಂತ ಕರಿತೀವಿ? ಅಟೈರ್ ಅಂತ ಕರಿತೀವಿ. ಅಟಿಕ್ ಅಂದ್ರೆ ಮೇಲ್ಭಾಗ, ಅಟ್ಟ, ತ್ವಚಾವಣಿ ಅನ್ನೋದು ಅದಕ್ಕೆ ಅರ್ಥ. ಓಕೆ, ಫೈನ್. ಸೊ ಇದು ನಾನು ಕೇವಲ 2 ಫೈಲ್ಗಳನ್ನ ಮಾತ್ರ ಈಗ ಡಿಸ್ಕಸ್ ಮಾಡಿದೀನಿ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ಗೆ ಹಾಗೆ ಒಂದು ಕೆಲಸ ಮಾಡ್ತೀನಿ. ಟುಮಾರೋ ಐ ವಾಂಟ್ ಬಿ ಅವೈಲೇಬಲ್. ಐ ವಿಲ್ ಬಿ ಟ್ರಾವೆಲಿಂಗ್ ಟು ಬಳ್ಳಾರಿ ಯೂನಿವರ್ಸಿಟಿ ಫಾರ್ ಎ ಸೆಮಿನಾರ್. ಹಾಗಾಗಿ ನಾಳೆ ಕ್ಲಾಸ್ ಇಲ್ಲ, ನಾಡಿದ್ದಿರುತ್ತೆ. ನಾನು ಇವತ್ತು ಏನ್ ಮಾಡಿರ್ತೀನಿ, ತಸ್ಲಿಂ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ 3 ಮತ್ತೆ 4, 5 ಅನ್ನ ಕಳಿಸ್ಕೊಟ್ಟಿರ್ತೀನಿ. ನೀವು ಅವರಿಗೆ ಫಾರ್ವರ್ಡ್ ಮಾಡಿ, ನೀವು ಅದನ್ನ ವರ್ಕ್ ಮಾಡ್ಕೊಳ್ಳಿ. ಇವತ್ತು ಮನೇಲಿ ಫ್ರೀ ಇದ್ದಾಗ 1, 2 ನಾವು ಡಿಸ್ಕಸ್ ಮಾಡಿದ್ವಲ್ವಾ, 3, 4 ಇನ್ನೆರಡು ಫೈಲ್ ಅನ್ನ ಕಳಿಸಿರ್ತೀನಿ. 3, 4, 5 ಎಷ್ಟೋ ಅವುಗಳನ್ನ ಮನೇಲಿ ದಯವಿಟ್ಟು ವರ್ಕ್ ಮಾಡ್ಕೊಳ್ಳಿ. we shall discuss that when we come ಯಾವಾಗ ಥರ್ಸ್ಡೇ ಕ್ಲಾಸ್ಗೆ ಬಂದ ತಕ್ಷಣ ಫಸ್ಟ್ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಉಳಿದಿರುವ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಬೇಕು. ಆಮೇಲೆ ನಿಮ್ಗೆ ಹಳೆ ಪತ್ರಿಕೆಯಲ್ಲಿ ರೀಸೆಂಟ್ ಪೇಪರ್ ಅಲ್ಲಿ ಬಂದಿರೋದನ್ನು ಕೂಡ ತೋರಿಸಬೇಕು. ಅವುಗಳನ್ನ ಡಿಸ್ಕಸ್ ಮಾಡಿದ ನಂತರ we shall go to the next concept. ಆಮೇಲೆ ನಾವು ಮುಂದಿನ ಕಾನ್ಸೆಪ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಡಿಸ್ಕಸ್ ಮಾಡ್ತಾ ಮುಂದೆ ಹೋಗ್ಬೋದು. ನಾನು ಸ್ಪೆಲ್ಲಿಂಗ್ ಇನ್ನೂ ಬಂದೇ ಇಲ್ಲ, ಅವೆಲ್ಲ ಆಮೇಲೆ. ಸುಮ್ಮನೆ ಇಂಪಾರ್ಟೆಂಟ್ ಯಾವುದು ವರ್ಡ್ಸ್ ಅವೆಲ್ಲ ಬರೆಸ್ತಾ ಹೋಗುವಂಥದ್ದು, ದಟ್ ವಿ ಕ್ಯಾನ್ ಡೂ ಲೇಟರ್. ಫಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಅನ್ನುವಂಥದ್ದು. Okay, fine. So thank you very much for your patient listening.
ಸಬ್ಜೆಕ್ಟ್ ಆಫ್ ಅಗ್ರಿಮೆಂಟ್ ನ ವರ್ಕ್ ಮಾಡಿ ಸಿಕ್ಕಷ್ಟು ಪ್ರಶ್ನೆಗಳನ್ನ ಬಿಡಿಸ್ತಾ ಹೋಗ್ಬೇಕು, ಆಗ ಕ್ಲಾರಿಟಿ ಬರ್ತಾ ಹೋಗುತ್ತೆ. ಸೊ ಪ್ಲೀಸ್ ಬಿ ಸೀರಿಯಸ್. ಅದ್ರ ರೂಲ್ಸ್ ಏನಿದಾವೆ ಪುಸ್ತಕನ ಫಸ್ಟ್ ಓದಿ, ಆಮೇಲೆ ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಅಂಡ್ ಯು ರಿಯಲಿ ವಾಂಟ್ ಟು ಗೆಟ್ ಗುಡ್ ಮಾರ್ಕ್ಸ್, ದಯವಿಟ್ಟು PYQ ಪುಸ್ತಕವನ್ನ, ಇಂಗ್ಲಿಷ್ PYQ ಏನಿದೆ ಅದನ್ನ ತಗೊಂಡು ಒಮ್ಮೆ ವರ್ಕೌಟ್ ಮಾಡಿ. 45 ಕ್ವೆಶ್ಚನ್ ಪೇಪರ್ಸ್ ಅಂದ್ರೆ ಯು ಗೆಟ್ ಹೆಲ್ ಲಾಟ್ ಆಫ್ ಕ್ವೆಶ್ಚನ್ಸ್ ಅಂಡ್ ಎಕ್ಸ್ಪ್ಲನೇಷನ್ಸ್ ದೇ. ಒಂದೊಂದು ಪೇಪರ್ ಅಲ್ಲಿ ಒಂದೊಂದ್ಸರಿ ಯಾವುದೋ ಒಂದು ವಿಶೇಷವಾದ ಪ್ರಶ್ನೆ ಬಂದ್ಬಿಟ್ಟಿರೋದಿರುತ್ತೆ, ಅದಕ್ಕೆ ಕೀ ಆನ್ಸರ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀನಿ. ದಟ್ ವಿಲ್ ಬಿ ವೆರಿ ಯೂಸ್ಫುಲ್ ಅನ್ನುವಂಥದ್ದು. ಥ್ಯಾಂಕ್ ಯು, ಬೈ ಬೈ, ಸಿ ಯು ಆನ್ ಥರ್ಸ್ಡೇ. ಓಕೆ, ಕ್ಲೋಸ್ ಇಟ್.